ನಾವು ನೀವೆಲ್ಲರೂ ನಿನ್ನೆ ದಿವಸ ಹಾಗೂ ಮೊನ್ನೆ ದಿವಸ ಗುರುಗಳಿದ್ದಿಲ್ಲ. ನಾವು 2 ದಿವಸಗಳ ಪರ್ಯಂತರವಾಗಿ 2 ಶ್ಲೋಕಗಳನ್ನ 21, 22 2 ಶ್ಲೋಕಗಳನ್ನ ಮುಗಿಸಿಕೊಂಡು ಬಂದಿವಿ. ವಿಶೇಷವಾಗಿ ನಿನ್ನೆ ದಿವಸ ಯಾವುದು ಬಹಳ ಮುಖ್ಯವಾದಂತ ಸೆಂಟರ್ ಪಾಯಿಂಟ್ ಯಾವುದು ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರಿಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಹಂ ಅನ್ನುವಂತ ಶ್ಲೋಕದ ಬಗ್ಗೆ ಸುದೀರ್ಘವಾಗಿ 2 ದಿವಸಗಳ ಪರ್ಯಂತರ 2 ಅವಧಿಗಳ ಪರ್ಯಂತರವಾಗಿ ಅದೇ ಶ್ಲೋಕ ಕುರಿತು ನಾವು ಪರಮಾರ್ಥಾನಂದರ ಈ ಟಿಪ್ಪಣಿಗಳನ್ನ ನೀವು ಬಹಳಷ್ಟು ಮಾರ್ಮಿಕವಾದಂತಹ ವಿಷಯಗಳನ್ನ ಗೌಪ್ಯ ಸಂಗತಿಗಳನ್ನ ಮೆಲಕ್ ಹಾಕೊಂತ ಬಂದಿವಿ. ಅರ್ಥಾತ್ ಹಿಂದಿನ ಶ್ಲೋಕದಲ್ಲಿ ಯಾರು ಸ್ಥಿರವಾದಂತ ಮನಸ್ಸಿನಿಂದ ಏಕೈಕ ಭಾವದಿಂದ ಅರ್ಥಾತ್ ನಿಷ್ಕಾಮ ಭಾವದಿಂದ ಯಾರು ಸದಾ ನನ್ನ ಧ್ಯಾನಿಸ್ತಾರೋ, ಧ್ಯಾನದಲ್ಲಿ ಇರ್ತಾರೋ, ಅಥವಾ ನನ್ನ ಚಿಂತನೆಯನ್ನ ಮನನವನ್ನ ಯಾವಾಗಲೂ ಮಾಡ್ತಾ ಇರ್ತಾರೋ, ಈ ಮನನ ಅಂದ್ರೆ ಅದಲ್ಲ, ಇಲ್ಲಿ ಪರಮಾತ್ಮನ ಒಂದು ಚಿಂತನೆಯನ್ನ ಸದಾ ಯಾರು ಮಾಡ್ತಾ ಇರ್ತಾರೋ ಅವರ ಜವಾಬ್ದಾರಿಯನ್ನ ಅವರ ಸಕಾಮರು ಇರ್ಲಿ ನಿಷ್ಕಾಮ ಭಾವದಿಂದ ಮಾಡ್ಲಿ, ಸಂಪೂರ್ಣವಾಗಿ ಅವರ ಹೊಣೆ ಅಥವಾ ಅವರ ಜವಾಬ್ದಾರಿ ಅದ ನನಗ ಕೂಡ್ಯದ. ಅಂಥವ್ರ ಯೋಗಕ್ಷೇಮವನ್ನ ಸ್ವತಃ ನಾನೇ ವಹಿಸಿಕೊಳ್ತೇನೆ ಅನ್ನುವಂತ ಪ್ರತಿಜ್ಞಾಪರ ವಾಕ್ಯವನ್ನ ನಮಗೆ ಆಶ್ವಾಸನೆಯನ್ನ ಕೊಟ್ಟು ಪರಮಾತ್ಮ ಅಂತ ಸಮಾಧಾನ ಮಾಡಿದಾನೆ, ಧೈರ್ಯವನ್ನ ತುಂಬಿಟ್ಟ ನಮ್ಮ ಎದೆಯೊಳಗೆ. ಹಿಂದೊಬ್ಬ ಅದಾನಂದ್ರ ಆಣಿ ಬಲ ಬರ್ತದ ನಮಗ್, ತಮ್ಮ ನಾ ಅದೇನ್ ತೋರೋ, ಯಾಕೆ ಚಿಂತೆ ಮಾಡ್ತಿ, ನೋಡೋಣ ಬರ್ಲಿ ಅದ ನೋಡೋಣ, ಯಾಕೆ ಎದ್ರಿ ಕುಂತಿ ಹೇಳ ಅಂತ ಹೇಳಿ ನಾವ್ ಅಂತೇವ್ ಲೌಕಿಕವಾಗಿ. ಹಂಗ ಕೃಷ್ಣ ಪರಮಾತ್ಮ ಅರ್ಜುನ ಯಾವಾಗ ಎದೆಯನ್ನೆಲ್ಲ ಬಿಟ್ಟು ಬಿಲ್ಲು ಬಾಣಗಳು ಕುಂತಿದ್ದಲ್ಲ, ಅವನಿಗೆ ಯಾವ ರೀತಿ ಉಪದೇಶ ಮಾಡ್ಬೇಕೋ ಅವನಿಗೆ ಲಾಗುವ ಹಾಗಾಗಿ ಅವನು ಮಂಡಿಸಲಿರುವಂತ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡಿ ಅವ ಯುದ್ಧಕ್ಕೆ ಅಥವಾ ಆ ಕರ್ತವ್ಯ ಚ್ಯುತಿ ಹೊಂದಿದ್ದಲ್ಲ, ಕರ್ತವ್ಯಕ್ಕೆ ಅಣಿ ಮಾಡಿದಂತ ಯಾವ ಕೃಷ್ಣ ಪರಮಾತ್ಮ ಭಗವಂತನ ರೂಪದಿಂದ ಅವೆಲ್ಲವನ್ನು ಬೋಧನೆ ಮಾಡಿದಾನೆ ಅನ್ನೋದು ನಾವು ಈಗಾಗಲೇ ಗೊತ್ತದ. ಆ ಪ್ರಕಾರವಾಗಿ ಇಲ್ಲಿ 23ನೇ ಶ್ಲೋಕದಲ್ಲಿ ಅದೇ ಶ್ಲೋಕವನ್ನ 29ರೊಳಗೆ ಮುಂದುವರಿಸ್ತಾರ ಅವ್ರು. ಇದನ್ನ 14ರಿಂದ ಹಿಡಿದು 29ರವರೆಗೆ ಸಗುಣ ಯೋಗವನ್ನೇ ಅದರ ಫಲಾಫಲಗಳನ್ನ ಕುರಿತು ಅವರು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಅರ್ಥಾತ್ ಅವುಗಳ ವಿಂಗಡಿಸಿ ತಿಳಿದ್ರೆ ಯಾವ್ದು ಶ್ರೇಷ್ಠದ ಯಾವ್ದು ಕನಿಷ್ಠದ ಅನ್ನುವಂತ ಯಾವ ಒಂದು ತಾತ್ಪರ್ಯ ಅದರ ವ್ಯತ್ಯಾಸ ನಮಗ್ ಗೊತ್ತಾಗಲಿ ಅನ್ನುವಂತ ಉದ್ದೇಶದಿಂದ ಪರಮಾತ್ಮ 9 ಶ್ಲೋಕಗಳ ಪರ್ಯಂತರವಾಗಿ ಸಗುಣ ಯೋಗದ ಒಂದು ಏನು ಪದ್ಧತಿ ಅದನ್ನ ಹೇಳ್ಕೊಂತ ಹೋಗಿದ್ದಾನೆ. ಅರ್ಥಾತ್ ಶ್ರೇಷ್ಠತೆ ಗೊತ್ತಾಗಬೇಕಾಗಿತ್ತಂದ್ರೆ ಕನಿಷ್ಠ ನಮಗ್ ಸರಿಯಾಗಿ ಗೊತ್ತಿತ್ತಂದ್ರ ಆದ್ರ ಶ್ರೇಷ್ಠತೆ ವೈಭವ ನಮ್ ಕಣ್ ಮುಂದ್ ಬಂದ್ ನಿಂದಿರ್ತದ. ಯಾವಾಗ ಶ್ರೇಷ್ಠತೆ ಗೊತ್ತೈತಂದ್ರ ಕೈ ಬಿಡುದಿಲ್ಲ ಅನ್ನೋದು ಕೃಷ್ಣಗ್ ಗೊತ್ತದ. ಇನ್ನು ಏನಾದ್ರೂ ಒಳಗ ಸಗುಣದ ಬಗ್ಗೆ ಏನಾದ್ರೂ ಸಂಶಯಗಳಿದ್ರೆ ಅದ ಶ್ರೇಷ್ಠ ಅನ್ನುವಂತ ಇಲ್ಲಿವರೆಗೆ ನಾವು ಜನ್ಮಾಂತರದಿಂದ ಮೂರ್ತಿ ಉಪಾಸಕರದೇವಿ, ಸಗುಣದಲ್ಲಿ ಭಕ್ತಿ ಉಳ್ಳವರದೇವಿ, ಮೂರ್ತ ಸ್ವರೂಪದಲ್ಲಿ ನಮ್ಮ ಬುದ್ಧಿ ಓಡಾಡ್ತಾ ಇದೆ, ನಿರ್ಗುಣ ಸ್ವರೂಪದಲ್ಲಿ ನಮ್ಮ ಭಕ್ತಿ ಯಾವಾಗೂ ಸವದಿಲ್ಲ ಓಡಿಲ್ಲ. ಆದ್ರಿಂದ ಪರಮಾತ್ಮನ ಚಿಂತೆ ಅದ ನಮಗಲ್ಲ. ಇವ್ರನ್ನ ಆ ದೃಷ್ಟಿಯಿಂದ ಬಿಡಿಸಿ ನಾವು ನಿರ್ಗುಣಕ್ಕೆ ತರಬೇಕಾದ್ರೆ ಸಗುಣದಲ್ಲಿ ಇರ್ತಕ್ಕಂತ ಯಾವ ಅನೇಕ ತೊಡರಗಳದಾವ ಅದರ ಬರ್ತಕ್ಕಂತ ಯಾವ ವಂಚಿತ ಅದರಿಂದ ಆಗ್ತಾರ ಅನ್ನೋದನ್ನ ತಿಳಿಸ್ಬೇಕಾಗಿತ್ತು ಪರಮಾತ್ಮನಿಗೆ. ಅದಕ್ಕ ಈ ಶ್ಲೋಕದಲ್ಲಿ 23ನೇ ಶ್ಲೋಕದಲ್ಲಿ ಪರಮಾತ್ಮ ಅದನ್ನ ಸರಿಯಾಗಿ ಪ್ರಕಟ ಮಾಡ್ತಾನೆ. ಇಲ್ಲಿ ಏನ್ ಪ್ರಕಟ ಮಾಡ್ತಾನ ಅನ್ನೋದು ನೋಡು. 23ನೇ ಶ್ಲೋಕ, ಏ ಅಪಿ ಅನ್ಯ ದೇವತಾ ಭಕ್ತ ಯುಜಂತೆ ಶ್ರದ್ಧಯಾನ್ವಿತಾ ತೇ ಅಪಿ ಮಾಮೇವ ಕೌಂತೆಯ ಯುಜಂತಿ ಅವಿಧಿ ಪೂರ್ವಕಂ ಯಜಂತಿ ಅವಿಧಿ ಪೂರ್ವಕಂ. ಅರ್ಥಾತ್ ಕೌಂತೆಯ ಫಸ್ಟ್ ಕೌಂತೆಯ ತಗೋಬೇಕು. ಎಲ್ಲಾದ್ರೂ ಯಾವುದೇ ಶ್ಲೋಕದಲ್ಲಿ ಮೊದಲ ನಾಮಪದ
ಕೌಂತೆಯನೇ, ಇಲಯ ಅರ್ಜುನನೇ, ಕುಂತಿ ಪುತ್ರನೇ, ಶ್ರದ್ಧೆಯ ಅನ್ವಿತ, ಶ್ರದ್ಧೆಯಿಂದ ಕೂಡಿರುವಂತ ಏ ಭಕ್ತ, ಯಾರು ಭಕ್ತರು ಅರ್ಥಾತ್ ಇಲ್ಲಿ ಸಕಾಮಿ ಭಕ್ತರು ಅನ್ಯ ದೇವತಾ ಯಜಂತಿ ಅಪಿ, ಅನ್ಯ ದೇವತಾ ಅಂದ್ರೆ ಬೇರೆ ಬೇರೆ ದೇವತೆಗಳನ್ನ ಯಜಂತಿ ಅಪಿ ಆರಾಧಿಸಿದ್ರು ಕೂಡ ಅಪಿ ಅವರು ಕೂಡ ಅವರು ಸಹ ಮಾಮೇವ ನನ್ನನ್ನೇ ಯಜಂತಿ ಆರಾಧಿಸ್ತಾರೆ, ಮಾಮೇವ ಯಜಂತಿ. ಆದ್ರೆ ಅವರ ಆರಾಧನೆ ಏನದ ಹೆಂಗದ ಅವಿಧಿ ಪೂರ್ವಕಂ, ಕೊನೆಗೆಟ್ಟದನ ಅದು ಅವ್ರದ್ದೇನದ ಅವಿಧಿ ಪೂರ್ವಕ ಇರ್ತದ ಅನ್ನೋದು, ಅರ್ಥಾತ್ ಅಜ್ಞಾನದಿಂದ ಕೂಡಿರ್ತದ. ಯಾಕಂದರೆ ನನ್ನ ಸ್ವರೂಪವನ್ನು ತಿಳಿಯಲಾರದೆ ನನಗೆ ಭಿನ್ನವಾಗಿರುವಂತ ಅನ್ಯ ದೇವತೆಗಳನ್ನು ಉಪಾಸನ ಮಾಡಿ ನನ್ನನ್ನ ಮೋಕ್ಷದ ಫಲವನ್ನ ನಾವು ಪಡೆಯಲಾರದೆ ಹೋಗ್ತಾರಲ್ಲ, ನನ್ನ ಶ್ರೇಷ್ಠತೆಯನ್ನ ಅರಿಯಲಾರದಂತ ಅಜ್ಞ ಜನರು ಅವರು. ಅಜ್ಞರು ನಿಜವಾಗಲು ನನ್ನ ವೈಭವ, ನನ್ನ ಸ್ವರೂಪದ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ ಅಂತೇಳಿ ಕೃಷ್ಣ ಪರಮಾತ್ಮ ಮರಗ್ತಾನೆ ಅಂತ ಅರ್ಥ. ಹೀಗೆ ಈ ಒಂದು ಶ್ಲೋಕದ ಅರ್ಥದ ಅದನ್ನ ನಾವು ಯಾವ ರೀತಿ ಪರಮಾತ್ಮ ಗುರುಗಳು ಈ ಒಂದು ಟೀಕೆಯಲ್ಲಿ ಹೇಳ್ತಾ ಹೋಗ್ತಾರ ಅನ್ನೋದನ್ನ ಓದ್ತಾ ಹೋಗುವ. ಓ ಅರ್ಜುನ, even those who are devotees of other finite God. ಅರ್ಜುನ ನೋಡು, ಬಹಳಷ್ಟು ಡಿವೋಟೀಸ್ ಅದಾರ, ಮುಕ್ಕಾಲು ಭಾಗ 90% ಎಲ್ಲರೂ ಕೂಡ ಮೂರ್ತ ಸ್ವರೂಪದಲ್ಲಿ ಬುದ್ಧಿ ಉಳ್ಳವರದಾರ. ಫೈನೈಟ್ ಗಾಡ್ಸ್ ಅಂಡ್ ಹೂ ವರ್ಷಿಪ್ ದೆಮ್, ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಸಗುಣ ರೂಪದ ಮೂರ್ತ ಸ್ವರೂಪದ ಉಪಾಸನೆಯನ್ನ ಮಾಡ್ತಾರಲ್ಲ, ಆರ್ ವರ್ಷಿಪಿಂಗ್ ಮೀ ಅಲೋನ್ ಅನ್ನೋಯಿಂಗ್ಲಿ, ಅವರು ಗೊತ್ತಾಗದೆ ನನ್ನನ್ನೇ ಆರಾಧನೆ ಮಾಡ್ತಿರ್ತಾರೆ, ಆದ್ರೆ ನನ್ನನ್ನು ತಿಳಿಲಾರದೆ ಹೋಗ್ತಾರಲ್ಲ. ದೇ ಆರ್ ಅನ್ನೋಯಿಂಗ್ಲಿ ವರ್ಷಿಪಿಂಗ್ ಮೀ, ಅವರು ಅಪರೋಕ್ಷವಾಗಿ ಯಾರನ್ನ ನನ್ನನ್ನ ಆರಾಧನೆ ಮಾಡ್ತಾರ, ಅದ ಪರೋಕ್ಷವಾಗಿ. ಆದರೆ ಅವ್ರ ಬುದ್ಧಿಯಲ್ಲಿ ಅದ, ಸಗುಣದಲ್ಲಿ ಅದ, ಮೂರ್ತದಲ್ಲಿ ಅದ, ಅಮೂರ್ತದಲ್ಲಿ ಇಲ್ಲ. ಯಾಕ ನಿರ್ಗುಣ ನಿರಾಕಾರವಾದ ಪರಮಾತ್ಮ ಅದೇನದಲ್ಲ ನನ್ನ ಸ್ವರೂಪದ, ನಾನು ಸಚ್ಚಿತ್ತಾನನಿತ್ಯ ಪರಿಪೂರ್ಣವಾದಂತ ಸ್ವರೂಪದ. ಆದ್ರೆ ಅವರು ಸಗುಣದಲ್ಲಿ ಬುದ್ಧಿ ಅವರ ರಮಮಾಣ ಆಗ್ತಾ ಇದೆಯಲ್ಲ ಅಂತ ಈ ಶ್ಲೋಕದ ಅರ್ಥ. ಇದು ಪರಮಾತ್ಮ ಕನಿಕರ ಬರುವಂತದ್ದು. So in this previous verse, Krishna said the Niskama Bhakta are those who worship me. Now does that mean that every seeker of moksha should worship Krishna? Does it mean that one should not worship other devatas? So there is a question regarding who is inferior devata, who is superior devata. The problem comes, which is a big problem. ನೋಡ್ರಿ ಹೇಳ್ತಾ, ಇದೊಂದು ದೊಡ್ಡ ಸಮಸ್ಯಾತ್ಮಕ. ಇಲ್ಲಿ ಹಿಂದಿನ ಒಂದು ಅಧ್ಯಾಯದಲ್ಲಿ ಶ್ಲೋಕದಲ್ಲಿ ನಿಷ್ಕಾಮ ಭಕ್ತರ ಯೋಗಕ್ಷೇಮದ ಬಗ್ಗೆನೂ ಕೂಡ ಹೇಳಿದೆ, ಸಕಾಮರ ಭಕ್ತರ ಯೋಗಕ್ಷೇಮನು ಕೂಡ ಹೇಳಿದೆ. ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀವು ಉಳಿದ ದೇವತೆಗಳನ್ನ ನನ್ನನ್ನು ಬಿಟ್ಟು ಉಳಿದ ದೇವತೆಗಳನ್ನ ಪೂಜೆ ಮಾಡಬೇಡ್ರಿ, ಆರಾಧನೆ ಮಾಡಬೇಡ್ರಿ ಅನ್ನುವಂತ ನನ್ನ ತತ್ವ ಅಲ್ಲಪ್ಪ. ನಿಮ್ಮ ಸ್ವಾತಂತ್ರ್ಯ ಕಳಿಸ್ಕೊಳಕ್ ನಾನು ತಯಾರಿಲ್ಲ. It is belongs to you. It is your opinion to worship me or others. ನನ್ನನ್ನೇ ಮಾಡ್ರಿ, ಅವ್ರನ್ನ ಬಿಡ್ರಿ ಅಥವಾ ಅವ್ರನ್ನ ಬಿಡ್ರಿ, ನನ್ನನ್ನೇ ಮಾಡ್ರಿ ಅನ್ನುವಂತ ಭೇದ ಬುದ್ಧಿ ನನಗಿಲ್ಲ. ನಿಮ್ಮಲ್ಲಿರ್ತಕ್ಕಂತ ಬುದ್ಧಿಗೆ ಅನುಸಾರವಾಗಿ ನಾ ಫಲ ಕೊಡ್ತೀನಿ. ನಿಮ್ಮ ಮಟ್ಟ ಯಾವ ರೀತಿ ಇದೆಯೋ ಆ ಪ್ರಕಾರ ನಾ ಫಲ ಕೊಡುವುದು ನನ್ನ ಕರ್ತವ್ಯ. ಸಣ್ಣ ಕೂಸಿಗೆ ನಾವು ಕಠಿಣವಾದಂತ ಆಹಾರ ಕೊಡಾಕ್ ಬರುದಿಲ್ಲ. ಅವ್ರಿಗೆ ಅನುಗುಣವಾದಂತ ಆಹಾರವನ್ನ ತಾಯಿ ಗುರುತಿಸಿ ಅವ್ರಿಗೆ ಯಾವ ರೀತಿ ಕೊಡ್ತಾಳೋ ಹಾಗೆ ನಿಮಗೆ ಸ್ವಾತಂತ್ರ್ಯದ. ಆದ್ದರಿಂದ ನಾನು ನಿಮ್ಮ ಸ್ವಾತಂತ್ರ್ಯ ಕಸ್ಕೊಳ್ಳೋದಲ್ಲಪ್ಪ. ಇದೊಂದು ದೊಡ್ಡ ಪ್ರಶ್ನೆ ನನಗ, ಯಾರಿಗೆ ಏನ್ ಕೊಡ್ಬೇಕು, ಇದನ್ನ ಮಾಡು ಅಂತ ಹೇಳುವಂತದ್ದು ನನಗಿಲ್ಲ. ನಿಮಗ
One should not worship other devatas ಅನ್ನೋದಿಲ್ಲ. So there is a question regarding who is inferior devata, ಯಾರು ಇನ್ಫೀರಿಯರ್ ಅದಾರ, ಯಾರು ಸುಪೀರಿಯರ್ ಅದಾರ ಅನ್ನೋದನ್ನ ಈಗ ನಾ ಮುಂದಿಡೋದಿಲ್ಲ. ಈಗ ನಿಮ್ ಮುಂದೆ ಎರಡು ಬಿಚ್ಚಿಡ್ತಾ. Who is superior devata? The problem comes, which is big problem in your religion, whether Shiva or Vishnu. In some places, whether Shiva or Shakti, trouble in the house itself. So therefore, father or mother. Yes, so therefore people have this difficulty, and therefore Krishna wants to clarify that. I have clarified this in the 7th chapter, in the verse yo yo yam yam ಅನುರ್ಭಕ್ತ. 7ನೇ ಶ್ಲೋಕದಲ್ಲಿ ಇದನ್ನ ನಾನೆಲ್ಲ ಈಗಾಗಲೇ ಕ್ಲಿಯರ್ ಮಾಡಿಟ್ಟೇನಿ. ಆದ್ರೂ ಕೂಡ ಎಷ್ಟೋ ಉಪಾಸಕರು ತಮ್ಮಲ್ಲಿ ಭೇದ ಬುದ್ಧಿಯೊಳಗಿದ್ದಾರೆ. ಅವಿಧಿ ಅಜ್ಞಾನದಿಂದ ಭೇದ ಬುದ್ಧಿಯೊಳಗದಾರಲ್ಲ, ವಿಧಿ ಅಥವಾ ವಿಧಿಹೀನರದಾರ. ಕೆಲವರು ವಿಧಿ ಉಳ್ಳವರದಾರ. ವಿಧಿ ಉಳ್ಳವರಂದ್ರೆ ಯಾರು? ಅವೇದ ಬುದ್ಧಿ ಉಳ್ಳವರು. ನಾನೇ ಅವನು, ಅವನೇ ನಾನು. ನನ್ನ ಬಿಟ್ಟ ಪರಮಾತ್ಮ ಇಲ್ಲ, ಪರಮಾತ್ಮ ಬಿಟ್ಟು ನಾನಿಲ್ಲ. ನಾನೇ ಎಲ್ಲವೂ ನಾನೇ. ಒಂದು ಅಭೇದ ಲಕ್ಷಣಾತ್ಮಕವಾದಂತ ಬುದ್ಧಿ ಅದ ಕೆಲವರಲ್ಲಿ. ನನ್ನ ಹೊರತಾಗಿ ಇನ್ನೊಂದು ಉಪಾಸ್ಯ ದೇವತೆ ಇಲ್ಲ. ಆದ್ರೆ ಇನ್ನು ಕೆಲವರು ಏನದಾರ, ಉಪಾಸಕ ಉಪಾಸ್ಯ ಭಾವದಿಂದ ಭೇದ ಬುದ್ಧಿಯಿಂದ ಕೂಡಿದ್ದಾರೆ. ನಿಜವಾಗ ನೋಡಿದ್ರೆ ಅವ್ರ ಅಜ್ಞಾನಿಗಳು. ಯಾಕೆ? ಅವ್ರಿಗೆ ಬೇಕಾದಂತ ಫಲ ಯಾವ್ದದ? ಅದು ತಾತ್ಪೂರ್ತಿಗೆ ಸಿಗ್ತದ, ತೋರಿ ಅಡಗ್ತದ. ಆದ್ರಿಂದ ನಾ ಕೊಡ್ತಕ್ಕಂತ ಫಲ ಏನದ? ಶಾಶ್ವತದ. ಇದು ಅವ್ರಿಗೆ ಗೊತ್ತಿಲ್ಲ. ಆದ್ರಿಂದ ಇವೆಲ್ಲಾ ದೇವತಾ ಉಪಾಸನೆ. ಮುಖ್ಯವಾಗಿ ಇಲ್ಲಿ ಯಾರು ಸೂರ್ಯ ದೇವತಾ ಉಪಾಸಕರು, ದೇವಿ ಉಪಾಸಕರು, ಗಣಪತಿ ಹಾಗೂ ಶಿವ, ವಿಷ್ಣು ಇಂತ ಉಪಾಸಕರದಾರಲ್ಲ. ಶ್ರೌತ ಹಾಗೂ ಸ್ಮಾರ್ತ ವಿಶೇಷವಾಗಿ 5 ದೇವತೆಗಳು ಉಪಾಸ ಮಾಡ್ತಾರ. ಸ್ಮಾರ್ತ ವಿಧಿ ಉಳ್ಳವರು. ಆದ್ದರಿಂದ ಇವರೆಲ್ಲ ಬಡದಾಡ್ತಾರಂತ. ದೇವಿ ಉಪಾಸಕರು ದೇವಿಯನ್ನ ಮುಖ್ಯವಾಗಿ ಇಟ್ಟುಕೊಂಡು ಉಳಿದವ್ರನ್ನ ಗಮನ ಮಾಡ್ತಾರ. ಹಾಗೂ ಶಿವೋಪಾಸಕರು ಅವ್ರು ಉಳಿದು ಎಲ್ಲಾ ಉಪದೇವತೆಗಳನ್ನ ಅವ್ರನ್ನ ಟ್ರೀಟ್ ಮಾಡಿ, ಸೂರ್ಯ, ದೇವಿ, ಗಣಪತಿ ಇವರೆಲ್ಲಾ ಶಿವನಿಗಿಂತ ಕನಿಷ್ಠ, ಶಿವನೇ ಶ್ರೇಷ್ಠ ಅಂತ ಅವ್ರಂತಾರ. ವಿಷ್ಣು ಉಪಾಸಕರು ವಿಷ್ಣು ಶ್ರೇಷ್ಠ, ಉಳಿದ 4 ದೇವತೆಗಳದಾರಲ್ಲ ಅವ್ರ ಕನಿಷ್ಠ. ಹಿಂಗ ತಮ್ಮಲ್ಲಿ ಭೇದ ಬುದ್ಧಿ ಒಳಗಿರ್ತಾರಲ್ಲ. ಇದೊಂದು ದೊಡ್ಡ ಸಮಸ್ಯೆ ಆಗ್ತದೆ. ಒಂದ ಮನೆಯೊಳಗ ಗಂಡ ಅವ ಶಿವೋಪಾಸಕ ಇರ್ತಾಳ, ಹೆಂಡತಿ ದೇವಿ ಉಪಾಸಕಳು ಇರ್ತಾಳ. ನನ್ನ ದೇವಿ ಶ್ರೇಷ್ಠ ಅಂತ ಹಾಕಂತಾಳ. ಅವ ಗಂಡ ಅಂತಾನ, ಹುಚ್ಚಿ ಶಿವ ಎಲ್ಲದಕ್ಕೂ ಕಾರಣದನ, ಶಿವ ಶ್ರೇಷ್ಠ ಅದಾನ ಅಂತ ಅವ ಅಂತಾನ. ಇದೊಂದು ದೊಡ್ಡ ಸಮಸ್ಯೆ ಅದ. ಅದಕ್ಕೆ ಈ ಸಮಸ್ಯೆ ಬಗೆಹರಿಸಬೇಕಾಗೈತಿ ಪರಮಾತ್ಮನಿಗೆ. ಅದಕ್ಕೆ ಅವ ಎರಡೂ ಮುಂದಿಡಾಕತ್ತಾನ, ಬಿಚ್ಚಿಟ್ಟ. ಐ ವಿಲ್ ಲೇಡ್ ಆಲ್ ಟು ಆನ್ ದ ಟೇಬಲ್, ಚಾಯ್ಸ್ ಈಸ್ ಯುವರ್ಸ್. ನೀ ಏನ್ ಚಾಯ್ಸ್ ಮಾಡ್ಕೋತಿರ್ಲ ಅದು ನಿಮ್ದು. ಇಲ್ಲಿ ಹೇಳ್ತಾನ ಹಿಂಗೆಲ್ಲ ಹೇಳಿ. ಆದ್ರೂ ಕೂಡ ಇನ್ನೇಮ್ ನೆನಪು ಮಾಡ್ತೇನೆ. ಐ ಜಸ್ಟ್ ರಿಮೈಂಡ್ ಬ್ರೀಫ್ಲಿ. ಇಲ್ಲಿ ಏನ್ ಮಾಡ್ತೀನಿ, ಸ್ವಲ್ಪ ನಾನು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೀನಿ. that any form of God is finite in nature. ನೀವು ನಿಸರ್ಗದಲ್ಲಿ ಯಾವುದೇ ದೇವತಾ ಉಪಾಸನೆ ಮಾಡಿದ್ರೆ ಎಲ್ಲವೂ ಫೈನೈಟ್, ಸಗುಣನ ಅಂತ ತಿಳ್ಕೊಬೇಕು. ನಿರ್ಗುಣ ರೂಪ ಇಲ್ಲ, ಗುಣ ಇಲ್ಲ. ಆದ್ರೆ ಸಗುಣದಲ್ಲಿ ಏನದ, ಗುಣಗಳಿಂದ ಕೂಡಿದ್ರಿಂದ ಅದಕ್ಕೆ ರೂಪ ಕಲ್ಪಿಸಕ್ ಬರ್ತದ. ಅದು ಫೈನೈಟ್ ಆಗ್ತದ. ಬಿಕಾಸ್ ಫಾರ್ಮ್ ಮೀನ್ಸ್ ಫೈನೈಟ್. ಫಾರ್ಮ್ ಅದಕ್ಕೆ ಒಂದು ನಾಮ ರೂಪ ಕೊಡ್ತೇವೆ ಅಂದ್ರೆ ಅದು ಫೈನೈಟ್ ಅನ. ಅದಕ್ಕೆ ಪ್ರತಿಯೊಂದು ವಸ್ತು ಜಗತ್ತಿನಲ್ಲಿ ನಾಮರೂಪಗಳನ್ನು ಒಳಗೊಂಡದ. ರೂಪ ಬಿಟ್ಟ ನಾಮ ಇಲ್ಲ. ನಾಮಕ್ಕ ರೂಪಕ್ಕನ ಒಂದು ನಾಮ ಕೊಡ್ತೇವೆ. ಎಲ್ಲದಕ್ಕೂ ರೂಪ ಅದಾವ, ಎಲ್ಲದಕ್ಕೂ ನಾಮ ಅದಾವ. ಆದ್ದರಿಂದ ಅವೆಲ್ಲ ಫೈನೈಟ್ ಅಂತ ಟ್ರೀಟ್ ಆಗ್ತಾವ. ದೇರ್ ಫಾರ್ ಕೃಷ್ಣ ಫಾರ್ಮ್ ಆರ್ ಶಿವ ಫಾರ್ಮ್ ಆರ್ ವಿಷ್ಣು ಫಾರ್ಮ್, ಎ ಪರ್ಸನಲ್ ಡೈಟಿ ಹ್ಯಾಸ್ ಟು ಬಿ ನೆಸೆಸರಿಲಿ ಫೈನೈಟ್ ಓನ್ಲಿ. ನೀವು ನಿಮಗೆ ತಕ್ಕಂತೆ, ನಿಮ್ಮ ಬುದ್ಧಿಗೆ ತಕ್ಕಂತೆ ನೀವು ನಿಮ್ಮದೇ ಆದಂತ ಫಾರ್ಮ್ ಅನ್ನ, ನಾಮರೂಪಗಳನ್ನ ಕಲ್ಪಿಸಿ ನೀವು ನಿಮ್ಮ ದೇವತಾ ಆರಾಧನೆಯನ್ನು ಮಾಡ್ತೀರಿ. ಅವ್ರನ್ನೇ ಇಷ್ಟ ದೇವತರನ್ನಾಗಿ ಮಾಡ್ಕೋತೀರಿ. ಜೀವನ ಪರ್ಯಂತರ ಅದನ್ನೇ ಆರಾಧನಾ ಮಾಡ್ತೀರಿ. ಅದರಲ್ಲೇ ಫಲಗಳನ್ನು ಪಡಿತೀರಿ. ಅದರಲ್ಲೇ ನಿಷ್ಠೆ ಭಕ್ತಿ ಉಳ್ಳವರಾಗಿರ್ತೀರಿ ಅಂತ ಹೇಳ್ತಾನೆ ಪರಮಾತ್ಮ. ಯಾವುದೇ ಫಾರ್ಮ್ ಇರಲಿ, ಅದು ಫೈನೈಟ್ ಫಾರ್ಮ್, ನೆಸೆಸರಿಲಿ ಫೈನೈಟ್ ಓನ್ಲಿ. ಬಟ್ ಇನ್ ಎನಿ ಪರ್ಟಿಕ್ಯುಲರ್ ಫಾರ್ಮ್ ವಿ ಕ್ಯಾನ್ ಇನ್ವೋಕ್ ಎ ಫೈನೈಟ್ ಪವರ್. ಯಾವುದೇ ಇರ್ಲಿ, ಅದು ಫೈನೈಟ್ ಇರ್ಲಿ, ಮೂರ್ತ ಸ್ವರೂಪ ಇದ್ರು ಕೂಡ ನಿಮ್ಮ ಭಕ್ತಿಯನ್ನ ಅಲ್ಲಿ ಬಿಂಬಿಸಿ
ನಿಮ್ಮ ಭಕ್ತಿ ಶ್ರದ್ಧೆಗಳು ಆ ಒಂದು ಮೂರ್ತ ಸ್ವರೂಪದಲ್ಲಿ ಫಲಗಳನ್ನು ಕೊಡ್ತಾವು. ಆ ಮೂರ್ತ ಸ್ವರೂಪದಿಂದ ನೀವು ಅತೀವ ಶ್ರದ್ಧೆ ಭಕ್ತಿಯಿಂದ ಉಪಾಸನ ಮಾಡ್ತೀರಲ್ಲ, ನಿಮ್ಮ ಭಕ್ತಿ ಶ್ರದ್ಧೆಗಳು ಏನ್ ಮಾಡ್ತಾವ, ನಿಮಗೆ ಬೇಕಾದಂತ ಇಷ್ಟ ಫಲಗಳನ್ನು ಕೊಡ್ತಾವೆ. ಆದ್ರೆ ಅವ್ರಿಗೆ ಏನಾಗ್ತದ, ಆ ಫಲಗಳು ಅದ ಫೈನಾಟ್ ಆದಂತ ಮೂರ್ತ ಸ್ವರೂಪದ ದೇವತೆನೆ ಕೊಟ್ಟ ಅಂತ ತಿಳ್ಕೊಂಡ್ಬಿಡ್ತಾರ. ಆದ್ರೆ ಆ ಫಲ ಕೊಡವ ಇಂಡೈರೆಕ್ಟ್ ಆಗಿ ಯಾರು, ನಾನೇ ಅನ್ನೋದು ಅವ್ರಿಗೆ ಗೊತ್ತಾಗದೆ ಹೋಗ್ತದ. ಯು ಕ್ಯಾನ್ ಇನ್ವೋಕ್ ಎ ಫೈನೈಟ್ ಪವರ್. ಅಲ್ಲೇನ್ ಮಾಡ್ತೇವೆ ನಾವು, ಅಲ್ಲಿರುವಂತ ಶಕ್ತಿ ಉಪಾಸಕರು ಶಕ್ತಿಯನ್ನ ಇಲ್ಲಿ ಪಡಿತಾರೆ. ಶಿವೋಪಾಸಕರು ಶಿವರೂಪ ಶಕ್ತಿಯನ್ನ ಅವ್ರು ಪಡಿತಾರೆ. ಆಯಾ ದೇವತೆಗಳ ಉಪಾಸಕರು ಆಯಾ ಶಕ್ತಿಯನ್ನ ಪಡ್ಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಪಡ್ಕೋತಾರ ಅಂತ ಹೇಳ್ತಾನೆ. ವಾಟ್ ವಿ ಇನ್ವಾಯ್ಸ್ ಇಸ್ ಪ್ಯೂರ್ಲಿ ಇನ್ ಅವರ್ ಹ್ಯಾಂಡ್. ಅದೇನದಲ್ಲ, ನಾವು ಏನ್ ಬೇಕಾಗೈತಿ ಅದೆಲ್ಲ ನಮ್ಮ ಕೈಯಾಗದ. ನಮಗೆ ಬೇಕಾದಂತ ಭಕ್ತಿನೂ ನಮ್ಮದೇ, ಶಕ್ತಿನೂ ನಮ್ಮದೇ. ನಮ್ಮ ಇಷ್ಟ ದೇವತೆಯಲ್ಲಿ ಅದನ್ನ ಬಿಂಬಿಸಿ ಆಯಾ ಫಲಗಳನ್ನು ಪಡೆಯವರು ನಾವೇ. ಆದ್ರೆ ಏನ್ ತಿಳ್ಕೊತೀವಿ, ಉಳಿದ ದೇವತೆಗಳನ್ನು ಕನಿಷ್ಠ ಅಂತ ತಿಳ್ಕೊತೀವಿ. ಐ ಗೇವ್ ಯು ಎನ್ ಎಕ್ಸಾಂಪಲ್ ಆಲ್ಸೋ. Do you remember the value of chuck leaf? Depends upon what you write on it. First leaf is superior or a second leaf is superior. We have to say after it is written. Before writing, all leaves are of equal value, provided the money is in the bank, of course. ಇಲ್ಲಿ ಹೇಳ್ತಾರೆ, ನಿಮಗೆ ಎಲ್ಲರಿಗೂ ಗೊತ್ತದ, ನೀವೆಲ್ಲರೂ ಖಾತೆ ಉಳ್ಳವರಾದ್ರಿ ಬ್ಯಾಂಕಿನಲ್ಲಿ, ಯಾರು ಸ್ಟೇಟ್ ಬ್ಯಾಂಕ್ ಯಾರ ಹೀಗೆ ಖಾತೆ ಒಳವರಾದ್ರೆ ನಿಮ್ಗೆ ಚೆಕ್ ಬುಕ್ ಕೊಟ್ಟಿರ್ತಾರೆ. ಚೆಕ್ ರೂಪದಲ್ಲಿ ಏನದಾವ, 20-50 ಚೆಕ್ ಲೀಫ್ಸ್ ಇರ್ತಾವ. ಅವು ಚೆಕ್ಸ್ ಇರ್ತಾವ. ಆ ಎಲ್ಲಾ ಚೆಕ್ಸ್ ಗಳು 20 ಸಮಾದಾವಿಲ್ಲೋ ಎಲ್ಲ ಒಂದ. ಈಗ ಬುಕ್ ಏನದಲ್ಲ, ಹೆಚ್ಚು ಕಡಿಮೆ ಇಲ್ಲ. ಅದರಲ್ಲಿ ಪ್ರತಿಯೊಂದು ಲೀವ್ಸ್ ಏನದಾವಲ್ಲ, ಎಲೆಗಳು ಪ್ರತಿಯೊಂದು ಕೂಡ ಸಮವಾದ ಕಿಮ್ಮತ್ತಿನ ಅದಾವ ಪ್ರತಿಯೊಂದಕ್ಕೂ. ಆದರೆ ಹೇಳ್ತಾರ ಅವರು, ನೀವು ಒಂದು ಚೆಕ್ನಲ್ಲಿ ಏನಾದ್ರು ಬರದ್ರಿ, 1 lakh rupees ಬರದ್ರಿ ಅಂದ್ರೆ ಉಳಿದ ಲೀಫ್ಸ್ ಏನದಾವಲ್ಲ 19-20 ಚೆಕ್ ಅದ ಅಂದ್ರು ಕೂಡ 20 ಚೆಕ್ ಲೀಫ್ಸ್ ಅದಾವ ಅಂದ್ರ 19 ಲೀಫ್ಸ್ ಕನಿಷ್ಠ ಏನು ಪ್ರಶ್ನೆ ಮಾಡ್ಯಾರ ಅವ್ರು. ಒಂದ್ ಚೆಕ್ದಲ್ಲಿ 1 lakh ರೂಪಾಯಿ ಬ್ಯಾಂಕಿನಾಗ ಬರದ್ರಿ, ಆದ್ರೆ ನಿಮ್ ಬ್ಯಾಲೆನ್ಸ್ ಇರ್ಬೇಕಾ ಮತ್ತ ಅಂತಾರ ಅವ್ರ ತೆಳಗ. ಆದರೆ ಆ 20 ಲಕ್ಷ ಏನ್ ಬರ್ದಿರಲ್ಲ ಆ ಚೆಕ್ ಲೀಫ್ದಲ್ಲಿ, ಅವು ಆ ಉಳಿದ 19 ಎಲೆಗಳಿಗಿಂತ ಶ್ರೇಷ್ಠ ಏನು, ಏನ್ ಕನಿಷ್ಠ ಐತೋ? ಉಳಿದ ಎಲೆಗಳ ಕನಿಷ್ಠ ಆದಂಗ ಆತಿ. 1 ಲಕ್ಷ ಕಿಮ್ಮತ್ ಐತಿ ಈಗ ಆ ಚೆಕ್ ಲೀಫಿಗೆ, ಉಳಿದವುಗಳಿಗೆ ಕಿಮ್ಮತ್ತಿಲ್ಲ ಅಂತ ನಿಮ್ ಅರ್ಥ ಐತೇನು ಅಂತ ಕೇಳ್ತಾರ. ಇಲ್ಲ, ಎಲ್ಲವಕ್ಕೂ ಅಷ್ಟೇ ಕಿಮ್ಮತ್ ಅದ. ಆದ್ರ ಕಿಮ್ಮತ್ ಯಾವಾಗ ಬರ್ತದೆ ಅದು ಬಹಳ ಮುಖ್ಯ. ಯಾವಾಗ ಬರ್ತದೆ? ನೀವು ನಿಮ್ಮ ಅಕೌಂಟ್ ದಲ್ಲಿ ಇರ್ತಕ್ಕಂತ ಬ್ಯಾಲೆನ್ಸ್ ಅನುಗುಣವಾಗಿ ಅಲ್ಲಿ ದುಡ್ಡನ್ನು ಬರಿತೀರಲ್ಲ, ಅವಾಗ ಅದಕ್ಕೆ ಮಾತು ಬರ್ತದ ಆ ಲೀಫಿಗೆ. ಖರೆ ಇದನ್ನ ಯಾಕೆ ಹೇಳಿದ್ರು ಗುರುಗಳು? ಈ ಉದಾಹರಣೆಯನ್ನ ಯಾಕೆ ಹೇಳ್ತಾ ಇದ್ದಾರೆ? ಯಾಕಂತಂದ್ರೆ ಆ ಒಂದು ಹೆಚ್ಚು ಕಡಿಮೆ ಅನ್ನುವಂಥದ್ದು ಭೇದ ಬುದ್ಧಿ ಇಲ್ಲ ಇಲ್ಲಿ. ನೀವು ಯಾವ್ದಕ್ಕೆ ಬೆಲೆ ಕೊಡ್ತೀರಿ ಅದು ಹೆಚ್ಚಾಗ್ತದ. 2ನೇ ಲೀಫ್ ತಗೋರಿ, ಅದಕ್ಕೆ ಬೆಲೆ ಕೊಟ್ರೆ ಅದು ಹೆಚ್ಚಿಂದ ಆಗ್ತದ. ಹೀಗೆ ಎಲ್ಲ ಅಷ್ಟೇ. ನೀವು ಶಿವ, ವಿಷ್ಣು, ಗಣೇಶ, ಸೂರ್ಯ ಮೊದಲೆಲ್ಲ ಅಷ್ಟೇ. ಆದ್ರೆ ನೀವು ನಿಮ್ಮ ಭಕ್ತಿ ಪೂರ್ವಕವಾಗಿ ಯಾವ ದೇವರನ್ನ ಆರಾಧಿಸ್ಕೋತಿರೋ, ನೀವು ಆದರ್ಶವಾಗಿ ಯಾವ ದೇವರನ್ನ ನೀವು ಇಷ್ಟ ದೇವರನ್ನ ಸ್ವೀಕಾರ ಮಾಡ್ತಿರೋ, ಆ ದೇವತೆ ಚೆಕ್ ಅದು ನಿಮ್ಗೆ 1 ಲಕ್ಷ ರೂಪಾಯಿ ಕಿಮ್ಮತ್ತು ಅಂತ. ಅಂದ್ರೆ ಉಳಿದ ದೇವತೆಗಳು ಕನಿಷ್ಠ ಅಂತಲ್ಲ, ಆಯಾ ಜನರಿಗೆ ಅವು ಕನಿಷ್ಠ ಶ್ರೇಷ್ಠ ಆಗ್ಯಾವ. ಆ ಲೀಫ್ಸ್ ಏನದಾವಲ್ಲ ಆ ಲೀಫ್ಸ್ ನಲ್ಲಿ ಅವ್ರು ಅದನ್ನ ಬರ್ಕೊಂಡಾರ. ಹಂಗ ನೀವು ನಿಮ್ಮ ಚೆಕ್ಕಿಗೆ ವಿಷ್ಣು ಅಂತ ಬರ್ಕೊಂಡ್ರಿ, ವಿಷ್ಣು ಶ್ರೇಷ್ಠ ಆಗ್ಯಾನ. ಅವರು ತಮ್ಮ ಚೆಕ್ ಬುಕ್ಕಿಗೆ ಅಲ್ಲಿ ಶಿವ ಅಂತ ಬರ್ಕೊಂಡ್ರೆ ಅವ ಶ್ರೇಷ್ಠ ಆಗ್ಯಾನ. ಆದ್ರ ಚೆಕ್ ಬುಕ್ ನಲ್ಲಿ ಶ್ರೇಷ್ಠ ಕನಿಷ್ಠತೆ ಇಲ್ಲ ಅಂತ ಹೇಳ್ಬೇಕಾಗಿತ್ತು ನೋಡ್ರಿ ಗುರುಗಳಿಗೆ. ಇಷ್ಟ ಈ ಉದಾಹರಣೆಯ ತಾತ್ಪರ್ಯ ಅಂತ ನನಗೆ ಅನಿಸ್ತದ. ಫಸ್ಟ್ ಲೀಫ್ ಈಸ್ ಸುಪೀರಿಯರ್ ಆರ್ ಸೆಕೆಂಡ್ ಲೀಫ್ ಈಸ್ ಸುಪೀರಿಯರ್ ಕೇಳ್ತಾರ. 1ನೇದು ಸುಪೀರಿಯರ್ ಐತೋ 2ನೇ ಸುಪೀರಿಯರ್ ಐತೋ? We have to say after it is written.
ನಾವು ಮೊದಲು ಹೇಳಕ್ ಬರೋದಿಲ್ಲ, ಎಲ್ಲಾ ಅಷ್ಟೇ ಅದಾವ, ಎಲ್ಲಾ ಲೀವ್ಸ್ ಅಷ್ಟೇ ಅದಾವ 20. ಆದ್ರೆ ಯಾವ ಶ್ರೇಷ್ಠತೆ ಅನ್ನೋದು ಹೇಳ್ಬೇಕಾಗಿತ್ತು ಅಂದ್ರೆ ನೀವು ಬರದ ಮೇಲೆ ಗೊತ್ತಾಗ್ತದ. ಹೌದ್ರಿ, ಬರದ್ರಿ 1,00,000 ಶ್ರೇಷ್ಠ ಅಂತ ನೋಡ್ ನಾವ್. ಹಂಗ ನೀವು ಯಾವ ದೇವತೆನ ತಗೋತಿರಲ್ಲ ಅವಾಗ ಅದು ಶ್ರೇಷ್ಠ ಆಗ್ತದೆ, ಅದಕ್ಕೆ ಕಿಮ್ಮತ್ ಬರ್ತದ. ಅದನ್ನ ಭಕ್ತಿಯಿಂದ ನೀವು ಆರಾಧನೆ ಮಾಡ್ತೀರಿ, ಅದಕ್ಕೆ ಚೆಕ್ಕ ನಿಮ್ಮ ಭಕ್ತಿ ಪೂರ್ವಕವಾಗಿ ಅದನ್ನ ಆರಾಧನೆ ಮಾಡುವಂತದ್ದು, ನಿಮ್ಮ ಭಾವನೆಯಲ್ಲಿ ಅದು ದೇವರನ್ನು ಸ್ವೀಕಾರ ಮಾಡುವಂತದ್ದು, ಅದು ಶ್ರೇಷ್ಠವಾದಂತ ನಿರ್ಗುಣ ದೇವರನ್ನು ನೀವೇನ್ ಸ್ವೀಕಾರ ಮಾಡ್ಕೋತೀರಲ್ಲ ನಿಮ್ಮ ದೃಷ್ಟಿಯೊಳಗ, ಅದ ಒಂದು 1,00,000 ಕಿಮ್ಮತ್ತು ಅಂತ. ಅದಕ್ಕೆ ಕಿಮ್ಮತ್ ಬಂತು, ಅದೇ ಎಲ್ಲಿಗೆ ಈ ಕಿಮ್ಮತ್ ಬಂತು. We have to say after it is written. ಬರದ ಮೇಲೆ ಅದಕ್ಕೆ ಕಿಮ್ಮತ್ ಬಂತು. ಮೊದಲ ಬಿಫೋರ್ ರೈಟಿಂಗ್ all other leaves are equal value provided the money is in the bank of court. Similarly here also all devatas are equal. ಆದ್ರಿಂದ ನಾವಿಲ್ಲಿ ಏನ್ ಹೇಳ್ತಾ ಇದೀವಿ, ಎಲ್ಲಾ ದೇವತೆಗಳು ಒಂದಾದವ್ರಿ, ಬೇರೆ ಇಲ್ಲ. ಒಂದೇ ಚೇತನ ಎಲ್ಲಾ ರೂಪದಿಂದ ಅನೇಕ ನಾಮ ರೂಪಗಳಿಂದ ತೋರೈತಿ. ಒಂದೇ ಚೇತನ, ಅದೇ ಈಶ್ವರ ಆದದ್ದು, ಅದೇ ಎಲ್ಲಾ ದೇವತೆಗಳ ಸಾಕಾರ ರೂಪ ಹೊಂದಿದ್ದು. ಆದ್ರಿಂದ ಆ ಚೇತನ ದೃಷ್ಟಿಯಿಂದ ನೋಡಿದಾಗ ಎಲ್ಲವೂ ಒಂದೇ. ಆದ್ರೆ ಉಪಾಧಿ ದೃಷ್ಟಿಯಿಂದ ನೋಡಿದಾಗ ಅನೇಕ ನಾಮರೂಪಗಳಿಂದ ನೋಡಿದಾಗ ಅವು ಬೇರೆ ಬೇರೆ ಆಗಿದಾವ. ಶಿವ, ಪಾರ್ವತಿ, ಗಣೇಶ ಏನೇನು ಆಗಿದಾವ, ಎಲ್ಲಾ ಚೇತನ ಸ್ವರೂಪರಿ. ಆದ್ರ ನಾವು ಕೊಡ್ತಕ್ಕಂತ ಬೆಲೆ ಯಾವುದು, ನಿರ್ದಿಷ್ಟವಾಗಿ ನಾವು ಕೊಟ್ಕೊಂಡೇವಿ, ಅದು ಕಿಮ್ಮತ್ ಬಂದದ ಅಂತ ಅರ್ಥ. ಸಾಮಾನ್ಯವಾಗಿ ಎಲ್ಲಾ ದೇವತೆಗಳು ಅಷ್ಟೇ, ನೀವು ಒಂದು ಮುಖ್ಯವಾಗಿ ಇಟ್ಕೊಂಡು ಆರಾಧ್ಯ ದೇವ ಅಂತ ನಂಬಿ ಅದಕ್ಕ ಮಹತ್ವ ಕೊಟ್ಟಿರಿ ಅಂತ ತಿಳ್ಕೊಂಡು ಅದು ಶ್ರೇಷ್ಠ ಆಗಿದೆ ಅಂತ ಹೇಳ್ತಾರ. ಅದ್ರ ಅರ್ಥಾತ್ ಇದು ಯಾಕೆ ಹೇಳಾಕ್ತಾರೆ ಇಷ್ಟು ಕೆಳಗೆ ಬಂದು ಅಂದ್ರೆ, ಎಷ್ಟೋ ಜನ ಕನಿಷ್ಠ ಅಧಿಕಾರಿಗಳಿದ್ದಾರೆ, ನಮ್ಮ ದೇವ್ರ ಶ್ರೇಷ್ಠ, ನಿಮ್ಮ ದೇವ್ರ ಶ್ರೇಷ್ಠ ಅಂತ ಬಡದಾಡ್ತಾ ಇದ್ದಾರಲ್ಲ. ಈ ಕೋರ್ಟ್ನಾಗ ಇಲ್ಲೇ ಹುಬ್ಳಿ ಕೇಸ್ ಅದ ಅಂತ, ಶಿವೋಪಾಸಕರದು ವಿಷ್ಣುಪಾಸಕರು ಕೋರ್ಟ್ನಾಗ ಅದ ಅಂತ. ಹಾಗೆ ಎಷ್ಟು ಅಜ್ಞರದಾರಪ್ಪ ಇವರು ಅನ್ನೋ ಗುರುಗಳು ಎದ್ದು ತೋರಿಸ್ಬೇಕಾಗ್ಯದ. ಅಂದ್ರೆ ಇವ್ರು ಅಜ್ಞಾನಿಗಳು ಅಂತೀರೋ ಏನಂತೀರಿ? ನಿಜವಾಗ್ಲಿ ಇವರು ಅಜ್ಞಾನಿಗಳೇ. ಯಾರು ತನ್ನ ಸ್ವರೂಪವನ್ನು ತಿಳಿಯಲಾರದೆ ತಾನೇ ಅದರ ಸ್ವರೂಪ ಇದ್ದು ಕೂಡ ಅನ್ಯವಾಗಿರುವಂತ ದೇವತೆಗಳನ್ನು ಉಪಾಸ ಮಾಡ್ತಾರಲ್ಲ, ಇವ್ರು ಅಜ್ಞಾನದೇ ಮತ್ತೇನು ಇರ್ಲಿ. ಆದ್ರೂ ಕೂಡ ಅವರು ಫಲಾಪೇಕ್ಷೆಗಳಿರುವುದರಿಂದ ಅದನ್ನ ಆರಾಧನೆ ಮಾಡ್ತಾರ. Similarly, here also all the devatas are equal, finite only. ಎಲ್ಲರೂ ಮೂರ್ತಿ ಸ್ವರೂಪರೇ, ಎಲ್ಲರೂ ಒಂದೇ ಸಮಾಧಾನ. ಬಟ್ when I invoke infinite, ನಾನು ನನ್ನ ಬುದ್ಧಿಮತ್ತೆಯಿಂದ ನನಗ್ ಕಲ್ಪಿಸಿದಂತ ದೇವರಲ್ಲಿ ನನ್ನ ಒಂದು ಬುದ್ಧಿಪೂರ್ವಕವಾಗಿ ಭಾವನೆ ವ್ಯಕ್ತ ಮಾಡ್ತೇನೆ. ನಾನು ನಿಮ್ಮ ಪರಮಾತ್ಮ ಅಂತ ತಿಳ್ಕೊಂಡು ನನ್ನ ಭಾವನೆಯನ್ನ, ವಿಷ್ಣು ಪರಮಾತ್ಮ ನನ್ಗೆ ಶ್ರೇಷ್ಠ, ಅವ ನನ್ನ ನಿರ್ಗುಣ ದೇವರಾಗ್ಯಾನ. ಇನ್ನ ಉಳಿದ ದೇವತೆಗಳೇನದಾರ ನನ್ನ ದೃಷ್ಟಿಯಲ್ಲಿ ಅವರು ಮೂರ್ತಿ ಸ್ವರೂಪರು, ಅವರು ಕನಿಷ್ಠ, ಅವರು ಇನ್ಫೀರಿಯರ್, ಐ ಆಮ್ ದ ಸುಪೀರಿಯರ್ ಅಂತ ಅವನ ಭಾವ ಇರ್ತದ. ಬಟ್ when I invoke infinite, the Krishna in whom infinite is invoked will become the superior most God, and all other devatas will become what? Finite. ನಿಮ್ಮ ದೃಷ್ಟಿಯೊಳಗೆ ನೀವೇನದಕ್ಕೆ ಕೊಟ್ಟಿರಲ್ಲ, ಒಂದು ಶಕ್ತಿ ಕೊಟ್ಟಿರಿ ಆ ದೇವತೆಗೆ ನಿಮ್ಮ ಭಾವದಲ್ಲಿ, ಅದು ನಿಮಗೆ ಶ್ರೇಷ್ಠ ಆಗಿರ್ತದ. ಉಳಿದು ಎಲ್ಲ ಇನ್ಫೀರಿಯರ್ ಆಗಿರ್ತಾವ ಅಂತ ಹೇಳ್ತಾರೆ. ಇಫ್ ಯು ನೋ ಇನ್ಫಿನೈಟ್ ಇನ್ ಶಿವ, ನೀವು ಉದಾಹರಣೆ ತಗೋರಿ, ಒಂದು ಶಿವ ತಗೊಂಡ್ರಿ, ನೀವು ಅದರಲ್ಲಿ ಪ್ರಾರ್ಥನಾ ಮಾಡಿಕೊಂಡ್ರಿ. ಇಫ್ ಯು ನೋ ಇನ್ಫಿನೈಟ್ ಇನ್ ಶಿವ, ಆ ಒಂದು ಅಮೂರ್ತ ಸ್ವರೂಪದ ಶಿವದಲ್ಲಿ ನಿಮ್ಮ ಬುದ್ಧಿಯನ್ನು ಇಟ್ರಿ ಅಂದ್ರ, ಭಕ್ತಿಯನ್ನು ಇಟ್ರಿ ಅಂದ್ರ, ಶಿವ ವಿಲ್ ಬಿಕಮ್ ಇನ್ಫೈನೈಟ್, ಅವ್ ನಿರ್ಗುಣ ರೂಪದ ಪರಮಾತ್ಮ ಆಗ್ತಾನ. ಆಲ್ ಅದರ್ ವಿಲ್ ಬಿಕಮ್ ಫೈನೈಟ್. ಇನ್ನು ಉಳಿದ ದೇವತೆಗಳದಾವಲ್ಲ ಅವರೆಲ್ಲಾ ಫೈನೈಟ್ ಆಗ್ತಾರ, ಮೂರ್ತ ಸ್ವರೂಪದಕ್ಕೆ ಬರ್ತಾರ. ಇನ್ ದ ಭಗವದ್ಗೀತಾ ಕೃಷ್ಣ ರಿಪ್ರೆಸೆಂಟ್ಸ್ ಇನ್ finitude, therefore Krishna tells I should be worshipped. ಭಗವದ್ಗೀತೆಯಲ್ಲಾದ್ರೂ ಕೂಡ ಆ ಪರಮಾತ್ಮನನ್ನ, ಕೃಷ್ಣ ಪರಮಾತ್ಮನನ್ನ ಪೂಜಿಸಲ್ಪಡ್ತಾನ. ಯಾಕೆ? ಅವನಲ್ಲಿ ಶ್ರೇಷ್ಠತ್ವ ಕಲ್ಪಿಸಿದೀವಿ. ನಾವು ಭಗವದ್ಗೀತೆ ಓದುವಾಗ ಯಾರ ಶ್ರೇಷ್ಠತೆಯನ್ನು ಕೊಟ್ಟೇವಿ? ಕೃಷ್ಣ ಪರಮಾತ್ಮನಿಗೆ. ಅವೇ ನಮ್ಮ ಕೃಷ್ಣಂ ಒಂದೇ ಜಗದ್ಗುರು ಅಂತ ತಿಳ್ಕೊಂತ ಬಂದೀವಿ. ಆದ್ರಿಂದ ನಮಗೆ ಎಲ್ಲಿ ಶ್ರೇಷ್ಠತ್ವ ಕಲ್ಪನೆ ಮಾಡೀವಿ? ಭಗವದ್ಗೀತೆಯಲ್ಲಿ ಅನುಸಾರವಾಗಿ ನಮ್ಮ ಕೃಷ್ಣನೇ ಆರಾಧ್ಯ ದೇವರು, ಅವ ನಮ್ಮಿಂದ ಪೂಜಿಸಲ್ಪಡ್ತಾನ. ಉಳಿದವರಿಗೆ, ವಿಷ್ಣು ಭಕ್ತರಿಗೆ ಇಲ್ಲ, ನಮ್ಮ ದೇವರ ಶ್ರೇಷ್ಠ ಅಂತಾರ. ಕೃಷ್ಣನ ಅವಹೇಳನ ಮಾಡ್ತಾರ, ಅನೇಕ ರೀತಿಯಿಂದ ಅವನ್ನ ನಿಂದೆಯನ್ನ ಮಾಡ್ತಾರ. ಹೀಗೆ ಅದು ಭಾವನಾ ಮೂಲಕವಾಗಿ
ಒಂದು ಜನರ ಕಲ್ಪನೆ ಇಲ್ಲದ ಹೊರತಾಗಿ ನಿಜವಾಗಿ ನೋಡಿದ್ರೆ ಎಲ್ಲಾ ದೇವರುಗಳು ಚೇತನ ಸ್ವರೂಪರೇ. ಅವರು ಉಪಾಧಿಯಿಂದ ಬೇರೆ ಬೇರೆ ತೋರಿದ್ರು, ಮುಖ್ಯವಾಗಿ ಒಂದೇ. ಸಿಹಿ ಪದಾರ್ಥಗಳು ಅನೇಕ ಇರ್ತಾವ. ಗುಲಾಬ್ ಜಾಮ್ ತಗೋರಿ, ಪೇಡೆ ತಗೋರಿ, ಉಂಡಿ ತಗೋರಿ, ಏನೇನು ಮಾಡಿರ್ತಾರ ಸ್ವೀಟ್ ಮಾಟದೊಳಗ. ಅದ್ರ ಒಳಗಿರುವಂತ ಸಿಹಿ ಒಂದ ಅದ. ಹಾಗೆ ಎಲ್ಲ ದೇವರಲ್ಲಿರ್ತಕ್ಕಂತ ಚೇತನ ಒಂದೇ ಅದೇ. ಹಾಗೂ ನಾವೆಲ್ಲರೂ ಕೂಡ ಚೇತನ ಸ್ವರೂಪರೇ. ಜೀವ, ಜಗತ್ತು, ಈಶ್ವರ ಎಲ್ಲ ಚೇತನದ ಒಂದೇ ಚೇತನವೇ ಆ ರೂಪ ಈಗ ತೋರಿ. ಜೀವ, ಈಶ್ವರ, ಈ ಜಗತ್ತು ಚೇತನವೇ. ಆದರೆ ಉಪಾಧಿ ದೃಷ್ಟಿಯಿಂದ ಅನೇಕ ಗುಣಗಳ ಉಪಾಧಿಯಿಂದ ಬೇರೆ ಬೇರೆಗಿ ತೋರಿದ. ಅದನ್ನ ನಾವು ತಿಳ್ಕೋಬೇಕು. ಇಷ್ಟ ನಾವು ನಿಜವನ್ನ ತಿಳ್ಕೊಂಡು ಅದರಲ್ಲಿ ಉಳಿಬೇಕಾದ ಪರೀಕ್ಷೆ ಮಾಡೋದು ನಿಜವಾಗಲು. ಭಗವದ್ಗೀತೆಯಲ್ಲಿ ನಮಗೆ ಕೃಷ್ಣ ಜಗದ್ಗುರು, ಐ ಶುಡ್ ವರ್ಷಿಪ್. ನನ್ನನ್ನು ಅವರೆಲ್ಲ ನಾನು ಪೂಜಿಸಲ್ಪಡ್ತೇನೆ. ಯಾರಿಂದ? ಎಲ್ಲಾ ಭಕ್ತರಿಂದ. ಐ ವರ್ಷಿಪ್ ಎನಿ ಅದರ್ ದೇವತಾಸ್ ಆಲ್ಸೋ. ಆದ್ರೆ ನಾನು ಕೂಡ ದೇವತೆಗಳನ್ನ ಉಪಾಸನೆ ಮಾಡ್ತೀನಿ. ಇಟ್ ವಿಲ್ ಕಮ್ ಟು ಮೀ ಅಲೋನ್. ಅದು ನನಗ್ ಬರ್ತದ, ನಿಮಗ್ ಬರ್ತದ. ನೀವು ನಿಮ್ಮ ದೇವರನ್ನ ಆರಾಧನೆ ಮಾಡಿಕೊಂಡು ನೀವೇನೇನು ನೀವು ಕಲ್ಪಿಸ್ಕೋತೀರಿ ಶ್ರೇಷ್ಠತ್ವವನ್ನ. ಆದ್ರೆ ನಾನು ಮಾತ್ರ ನನ್ನ ಸ್ವರೂಪವೆಲ್ಲ ಅಂತ ನಾ ತಿಳ್ಕೊಂಡೇನೆ. ನೀವು ಹಂಗ ತಿಳ್ಕೊಂಡಿಲ್ಲ. ಆದ್ರೆ ನಾನು ಮಾತ್ರ ನೀವು ಯಾವುದೇ ರೀತಿಯಿಂದ ಉಪಾಸನೆ ಮಾಡಿದ್ರು ಕೂಡ ನನ್ನನ್ನೇ ಉಪಾಸನೆ ಮಾಡ್ತಿದ್ದೀರ ಅನ್ನುವಂತ ವಿಶ್ವವಿಶಾಲತೆ ನನ್ನಲ್ಲಿ ಅದ. ಸರ್ವಾತ್ಮಕ ಭಾವದ. ಯಾಕಂದ್ರೆ ನಿರ್ಗುಣ ನಿರಾಕಾರದ ಪರಮ ಸರ್ವಂತಾರ್ಯಮದನ, ಸರ್ವಾಧ್ಯಕ್ಷದನ, ಸರ್ವ ಸಾಕ್ಷಿಯದನೇ. ಅಷ್ಟೇ ಅಲ್ಲ, ಅವನು ಪೂರ್ತಿ ನಿಯಾಮಕದನ. ಇದನ್ನೆಲ್ಲ ನಿಯಮನ ಮಾಡಿದವ. ಸಾಕ್ಷಿ ರೂಪದಿಂದ ಕರ್ಮಾಧ್ಯಕ್ಷದನ. ಇಲ್ಲ ಕರ್ಮಗಳಿಗೆ ಅಧ್ಯಕ್ಷದನ, ದೇವಾದಿ ದೇವದನವ. ಅವ್ ಗೊತ್ತಿಲ್ಲದ ಯಾವ್ದದ. ಕಾಲಗಳಲ್ಲಿ ಅವನು ಕಲ್ಪಿತದವ. ನಾವೇನ್ ಮಾಡೀವ ಅಂದ್ರೆ ಅದಕ್ಕೊಂದು 3 ಸ್ವರೂಪ ಕೊಟ್ಟು ನಮ್ಮದನ್ನಾಗಿ ಮಾಡ್ಕೊಳಕ್ ಪ್ರಯತ್ನ ಮಾಡಕತ್ತೀವಿ ನಾವು. ಆದ್ರೆ ಪರಮಾತ್ಮ ಹಂಗ್ ತಿಳ್ಕೊಂಡಿಲ್ಲ. ಅವನ ದೃಷ್ಟಿ ವ್ಯಾಪಕ ದೃಷ್ಟಿ, ನಮ್ಮದು ಸಂಕುಚಿತ ದೃಷ್ಟಿ. ಇಟ್ ವಿಲ್ ಕಮ್ ಟು ಮೀ ಅಲೋನ್. ಅದಷ್ಟು ನನಗೆ ಮಾತ್ರ ಬರ್ತದೆ, ನಿಮಗ್ ಬರೋದು. ಬಿಕಾಸ್ ಆಲ್ ದ ಫೈನೈಟ್ ಆರ್ ಇನ್ಕ್ಲೂಡೆಡ್ ಇನ್ ದ ಇನ್ಫೈನೈಟ್. ಯಾಕೆ ನನಗೆ ಹಂಗ ಗೊತ್ತಾಗ್ತದ? ನೀವು ಯಾವ ದೇವತೆಗಳು ಅದಲ್ಲ ನನ್ನ ಸ್ವರೂಪವೇ. ನನ್ನ ಚೇತನವನ್ನ ಕಡ ಪಡ್ಕೊಂಡು ನೀವೆಲ್ಲ ಇದ್ರಿ. ಯಾವ ದೇವತೆಗಳಾದ್ರೂ ಕೂಡ ನನ್ನ ಸೂರ್ಯ ದೇವತೆ ತಗೋರಿದ. ಮುಂಜಾನೆ ಹೇಳಿದ್ರು ಗುರುಗಳು, ಸೂರ್ಯ ಚಂದ್ರಗಳ ಹುಣ್ಣಿಮೆ ದಿವಸ 2 ಇದ್ರು ಕೂಡ ಚಂದ್ರನ ಪ್ರಕಾಶ ಯಾರದು? ಸೂರ್ಯನದೇ. ಹಾಂಗ್ ನೋಡಿದ್ರೆ ಚಂದ್ರ ಸೂರ್ಯರು ಕೂಡ ನನ್ನ ಪ್ರಕಾಶದಿಂದ ಹೊಳೆಯಲ್ಪಡ್ತಾರ. ನನ್ನ ಚೇತನ ಶಕ್ತಿಯನ್ನು ಪಡ್ಕೊಂಡ ಸೂರ್ಯ ಚಂದ್ರಾದಿಗಳು ಬೆಳಗ್ತಾರ. ನತತ್ರೋ ಭಾತಿ ಅದಾಯ್ತು ನೋಡ್ರಿ ಶ್ಲೋಕ. ಸೂರ್ಯ ಚಂದ್ರಗಳು ನನ್ನ ಪ್ರಕಾಶವನ್ನ ಎಡವಲ ಪಡ್ಕೊಂಡು ಬೆಳಗ್ತಾರೆ. ಸೂರ್ಯ ಚಂದ್ರ ತಾರಕಂ ಅಂತ ಆಯ್ತು ನೋಡ್ರಿ. ಹಾಗೆ ಮೂಲವಾಗಿರುವಂತ ನನ್ನ ಸ್ಥಿತಿಯನ್ನ, ನನ್ನ ಸ್ವರೂಪವನ್ನು ಗುರುತಿಸಲಾರದೆ ಅವರು ನನ್ನನ್ನು ಬಿಟ್ಟು ಅನ್ಯವಾಗಿ ಅವರು ಆರಾಧನಾ ಮಾಡಿ ಅಜ್ಞರಾಗಿ ಬಿಟ್ಟಾರೆ. ನಿಜವಾದ ನನ್ನ ಸ್ವರೂಪ ತಿಳಿಯಲಾರದೆ, ಮೋಕ್ಷ ಫಲವನ್ನ ಪಡೆಯಲಾರದೆ ವಂಚಿತ ಆಗ್ತಾರಲ್ಲ. ಯಾಕೆ ಅವರು ಪಡೆದಂತ ಫಲಗಳೇನದಾವ? ನಾವು ಅಶಾಶ್ವತದವ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗುದಿಲ್ಲ. ಅಜ್ಞರವರು ನಿಜವನ್ನು ಪರೀಕ್ಷಿಸದೆ ಏವನ್ನದೇ ಭಿನ್ನ ವಿಷಯದ ವಿಶ್ವವನ್ನು ಕಂಡು ನನ್ಯಂ ಬಿಡಲಾರದೆ ಅವರು ಏನಾಗ್ಯಾರ? ಅದರಲ್ಲಿ ಒಂದಾಗಿಬಿಟ್ಟಾರ. ನಿಜವಾದ ಸ್ವರೂಪವನ್ನು ತಿಳಿಯಲಾರದೆ ಹೋಗ್ಯಾರ. ತಮ್ಮ ನಿಜವನ್ನು ಪರೀಕ್ಷೆಗೂ ಮಾಡ್ಕೊಂಡಿಲ್ಲ. ಆ ವ್ಯಾಪಕವಾದಂತ ಭಗವಂತ ನಾನೇ ಅನ್ನೋದು ಗೊತ್ತಿಲ್ಲ. ಅಜ್ಞರು, ವೇದ ಬುದ್ಧಿ ಉಳ್ಳವರು ಅವರಿಗೆ ವಿಧಿಹೀನರಂತಾರ. ವೇದ ಉಳ್ಳವರು ಅಂದ್ರೆ ಅವಿಧಿ ಪೂರ್ವಕವಾಗಿ ಅವರೆಲ್ಲ ಆರಾಧನೆ ಮಾಡ್ತಾರಂತ ಅರ್ಥ. ಅವರ ಆರಾಧನೆ ಹೆಂಗದ? ಅವಿಧಿ ಪೂರ್ವಕದ, ಅಜ್ಞಾನದಿಂದ ಕೂಡ್ಕೊಂಡದ, ವೇದ ಬುದ್ಧಿಯಿಂದ ಕೂಡ್ಕೊಂಡೈತಿ. ಆದ್ರೆ ನಿಜವಾಗಿ ಇನ್ನೂ ಕೆಲವರು ಅದಾರ ವಿಧಿ ಪೂರ್ವಕವಾಗಿ ಅವರು ಮಾಡ್ತಾರೆ. ಅಭೇದ ಲಕ್ಷಣಾತ್ಮಕವಾದಂತ ಬುದ್ಧಿಯಿಂದ ವಿಧಿ ಪೂರ್ವಕ ಅಂದ್ರೆ ಇಲ್ಲಿ ಆ ವಿಧಿ ಅಲ್ಲ, ಈ ವಿಧಿ ಇಲ್ಲಿ ಯಾವುದು ಅಂದ್ರೆ ಅಭೇದ ಲಕ್ಷಣಾತ್ಮಕವಾದಂತ ಭಕ್ತಿ. ಪರಮಾತ್ಮನ ಬಿಟ್ಟು ಬೇರೆ ಯಾವುದು ಇಲ್ಲ. ಅದೇ ಏಕಮೇವ ಅದ್ವಿತೀಯಂ ಬ್ರಹ್ಮ, ಸರ್ವಂ ಕಲಿದಂ ಬ್ರಹ್ಮ, ಎಲ್ಲವೂ ನನ್ನ ಸ್ವರೂಪವೇ. ಇದು ವಿಧಿ ಪೂರ್ವಕವಾದಂತ ಆರಾಧನೆ, ಪೂಜೆ. ಎರಡದಾವ್, ಒಂದು ಅವಿಧಿ, ಒಂದು ವಿಧಿ. ಇವ್ರು ಸಗುಣ ಉಪಾಸಕರು. ಇವ್ರು ಯಾರು? ಅವಿಧಿ ಪೂರ್ವಕ ವಿಧಿಹೀನರು. ಮತ್ತೆ ಅಭೇದ ಬುದ್ಧಿ ಉಳ್ಳವ್ರು ಯಾರದಾರಲ್ಲ
ನಾನು ಬಿಟ್ಟು ಇನ್ನೊಂದಿಲ್ಲ ಮೇಲೆ ನಾ ಅಸ್ತಿ ನಾನಾ ಅಸ್ತಿ ಕಿಂಚಿನ ಅನ್ನವರು ಇವರು ವಿಧಿ ಪೂರ್ವಕವಿದ್ದವರು, ಅಭೇದ ಬುದ್ಧಿ ಉಳ್ಳವರು. ಇಷ್ಟು ತಿಳ್ಕೊಬೇಕು ನಾವು. ಬಿಕಾಸ್ ಆಲ್ ದ ಫೈನೈಟ್ ಆರ್ ಇನ್ಕ್ಲೂಡೆಡ್ ಇನ್ ದ ಇನ್ಫೈನೈಟ್. ಎಲ್ಲಾ ಫೈನೈಟ್ ಅದ್ರ ನನ್ನಲ್ಲಿ ಒಳಗೊಂಡವ. ವ್ಯಕ್ತ ಅವ್ಯಕ್ತ ಎಲ್ಲ ನನ್ನಲ್ಲಿ ಅದಾವ. ಏನ್ ತೋರ್ತಾವಲ್ಲ, ತೋರ್ತಕ್ಕಂತ ಚೇತನ ಅಚೇತನಗಳ ಸ್ವರೂಪನಾದೇನಿ. ಅಂದ್ಮೇಲೆ ವ್ಯಕ್ತ ಅವ್ಯಕ್ತ ಸ್ವರೂಪನಾದೇನಿ ಅಂದ್ಮೇಲೆ ಅದು ನನಗ್ ಗೊತ್ತದ ಅನ್ನೋದನ್ನ ಹೇಳ್ತ. ಎಲ್ಲಾ ಫೈನೈಟ್ಸ್ ಅನ್ನುವಂತ ಮೂರ್ತ ಅದಾವ, ನನ್ನ ಅಮೂರ್ತ ಸ್ವರೂಪವೇ ಅಂತ ನನಗ್ ಗೊತ್ತದ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲಲ್ಲ. ಹರಿ ಓಂ ಮುಗಿತದು. ಆಮೇಲೆ ಅದರಿ ಇನ್ನ ಬಾಳ ಎರಡನೇ ಪೇಜ್. ಓಕೆ, ನೆಕ್ಸ್ಟ್ ಕ್ಲಾಸ್, ಮುಂದಿನ ಕ್ಲಾಸ್ ತಗೊಂಡಾರ ಮತ್ತದೊಂದು ವಿಷಯ ಓದು. ಟೈಮ್ ಅದ ಇನ್ನ. ನಮಗಿದು ಅಮುಖ್ಯ ವಿಷಯ ಇದ್ರು ಕೂಡ 29ವರೆಗೆ ಕೆಲವು ಅನಧಿಕಾರಿಗಳಿಗೆ ಇದರದ ಪೂರ್ಣ ಚಿತ್ರಣ ಬರಲಿ ಅಂತ ಪರಮಾತ್ಮ, ಕೃಷ್ಣ ಪರಮಾತ್ಮ ಹೇಳ್ಕೊಂತಾಗ 9 ಶ್ಲೋಕಗಳನ್ನ ನಾವು ಬೇಜಾರು ಮಾಡ್ಕೋಬಾರದು. ನಮಗಿಲ್ಲದಿದ್ರು ಕೂಡ ಕೆಲವೊಂದು ಅಭಿಮಾನ ಉಳ್ಳವರದಾರ, ದೇವತೆಗಳಲ್ಲಿ ಅಭಿಮಾನ ಉಳ್ಳವರಾಗಿ ನಮ್ದೇ ಶ್ರೇಷ್ಠ ಅನ್ನ ಅವ್ರನ್ನ ಕಡ್ತಾ ಕೊಡಾಕ ಪರಮಾತ್ಮ ಇದನ್ನೆಲ್ಲ ತಿಳಿಸಿ ಹೇಳಕತ್ತಾನ ಅಂತ ತಿಳ್ಕೊಬೇಕು. ಓಂ ಇತಿ ಶ್ರೀ. In the portions of the 9th chapter, beginning from the 22nd verse up to 29th, ನೋಡ್ರಿ ಹೇಳಿದ್ರಿ. ಇಲ್ಲಿ 27ರಿಂದ ಹಿಡ್ಕೊಂಡು 29ರವರೆಗೆ ಲಾರ್ಡ್ ಕೃಷ್ಣ is classifying ಭಕ್ತಿ in 2 types. ಕೃಷ್ಣ ಪರಮಾತ್ಮ ಭಕ್ತಿಯನ್ನ 2 ರೂಪದಲ್ಲಿ ವಿಂಗಡಣೆ ಮಾಡಿದಾನೆ. ಹೇಗೆ? ಬೇಸ್ಡ್ ಆನ್ ದ ಮೋಟಿವ್ ವಿತ್ ಭಕ್ತಿ is expressed or practice. ಭಕ್ತಿ ನಾವು ಪ್ರಾಕ್ಟೀಸ್ ಮಾಡೋದಲ್ಲ, ಅದು ಎಕ್ಸ್ಪ್ರೆಸ್ ಮಾಡೋದು. ಹೇಗೆ? ದ ಮೋಟಿವ್ ಬಿಹೈಂಡ್ ಭಕ್ತಿ ಕ್ಯಾನ್ ಬಿ ಟೂ ಫೋಲ್ಡ್ ವಿತ್ ರಿಗಾರ್ಡ್ ಟು ದಿ ಇಗ್ನೋರೆಂಟ್ ಪೀಪಲ್. ಅಜ್ಞ ಜನರ ಸಲುವಾಗಿ ಇದನ್ನು ಮಾಡಿದೇನೋ, ಸಗುಣ ನಿರ್ಗುಣ ಅಂತ ನಿಜವಾಗಿ ನೋಡಿದ್ರ ಮಾಡಕ್ ಬರುದಿಲ್ಲ. ಪೂರ್ಣದಲ್ಲಿ 2 ಭಾಗ ಮಾಡಕ್ ಬರುದಿಲ್ಲ. ಪೂರ್ಣಮದ ಪೀರ್ಣಮಿದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಆದ್ರ ಅಜ್ಞರ ದೃಷ್ಟಿಯಿಂದ ನಾವು ತಿಳಿಸಿ ಹೇಳ್ಬೇಕಾಗಿತ್ತು ಅಂತಂದ್ರ ಕಾರ್ಯ ಕಾರಣ ಭಾವದಿಂದ ಅವ್ರಿಗೆ ಹೇಳ್ಬೇಕಾಗ್ತದೆ. ಪರಮಾತ್ಮದಾನಪ್ಪ, ಈಶ್ವರದನ, ಈ ಸೃಷ್ಟಿ ಮಾಡ್ಯಾನ, ಕಾರಣ ಅವದಾನ, ಕಾರ್ಯರೂಪವಾದಂತ ಜಗತ್ತದ ಅಭಿನಿಮಿತ್ತ ಉಪಾದಾನ ಕಾರಣದಿಂದ ಆ ಪರಮಾತ್ಮನೇ ಈಶ್ವರನ ಉಪಾಧಿ ಮಾಡಿಕೊಂಡು ಈ ಜಗತ್ತನ್ನ ಸೃಷ್ಟಿ ಮಾಡ್ಯಾನ ಅಂತ ಹೇಳ್ಬೇಕಾಗ್ತದ, ಅನಿವಾರ್ಯದ. ಮಧ್ಯಮ ಅಧಿಕಾರಿಗಳದಾರ, ಕನಿಷ್ಠ ಅಧಿಕಾರಿಗಳದಾರ. ಕನಿಷ್ಠ ಅಧಿಕಾರಿಗಳಲ್ಲಿ ಮೂರ್ತ ಸ್ವರೂಪದಲ್ಲಿ ಬುದ್ಧಿ ಓಡಾಗ್ತೈತಲ್ಲ, ಅದನ್ನ ಬಿಡಿಸಿ ಮೇಲ್ ತರಬೇಕಾಗೈತಿ. ಮೂರ್ತ ಸ್ವರೂಪವನ್ನು ಬಿಡಿಸಿ ಅಮೂರ್ತ ಸ್ವರೂಪಕ್ಕೆ ತರಬೇಕಾಗಿತ್ತದ. ಕೃಷ್ಣ ಪರಮಾತ್ಮಗೂ 9 ಶ್ಲೋಕ ಬೇಕಾದ್ರು. 9 ಶ್ಲೋಕಗಳ ಪರ್ಯಂತರವಾಗಿ ಕೃಷ್ಣ ಪರಮಾತ್ಮ ತಲೆ ಹೊಡ್ಕೊಳಕತ್ತಾನ. ಯಾಕೆ? ಆ ಬುದ್ಧಿಯನ್ನ ಬಿಡಿಸಿ, ಸಗುಣ ಬುದ್ಧಿಯನ್ನ ಬಿಡಿಸಿ ನಿರ್ಗುಣದಲ್ಲಿ ಅವ್ರನ್ನ ತರಬೇಕಾಗೈತೆ ಅವಾಗ ಒಳಗಿಂದು. ಇದು ಗುಟ್ಟು. 9 ಶ್ಲೋಕ ಯಾಕೆ ಹೇಳ್ತಾನ್ರಿ? 1 ಶ್ಲೋಕ ಹೇಳಿದ್ರೆ ಹಾಕಿತ್ತಲ್ಲ. ಇಲ್ಲ, ಎಲ್ಲರೂ ನಮ್ಮಂತಿಲ್ಲ. ಎಷ್ಟೋ ಜನರು ಅಭಿಮಾನ ಉಳ್ಳವರದಾರ, ತಮ್ಮ ಶ್ರೇಷ್ಠ ದೇವತೆ ಅಂತ ಹೇಳಿ ಅವ್ರ ಬುದ್ಧಿಯನ್ನ ಬಿಡಿಸಿ ಅಭೇದ ಲಕ್ಷಣಾತ್ಮಕವಾದಂತ ಯಾವ ಒಂದು ಸ್ಥಿತಿಯನ್ನು ಉಂಟು ಮಾಡ್ಬೇಕಾಗೈತೆ ಪರಮಾತ್ಮನಿಗೆ. ಇದು ಮುಖ್ಯ ಗುಟ್ಟ. ಅದಕ್ಕೆ ಭಕ್ತರನ್ನ 2 ಪ್ರಕಾರ ಅವೇನ್ ಮಾಡಿದ, ಕ್ಲಾಸಿಫೈ ಮಾಡಿದ. ಯಾರ ಸಲುವಾಗಿ? ವಿತ್ ರಿಗಾರ್ಡ್ ಟು ದಿ ಇಗ್ನೋರೆಂಟ್ ಪೀಪಲ್. ವಿ ಆರ್ ನಾಟ್ ಟೇಕಿಂಗ್ ಇನ್ ಟು ಅಕೌಂಟ್ ಎ ಜ್ಞಾನಿ whose ಭಕ್ತಿ is absolutely motiveless. ನಾವು ಉಳಿದವ್ರ ಬಗ್ಗೆ ನಾವು ಲಕ್ಷ ಹಾಕಿಲ್ಲ. 9 ಶ್ಲೋಕದಲ್ಲಿ, ಈ 9 ಶ್ಲೋಕದಲ್ಲಿ ನಾವೇನ್ ಲಿಂಕ್ ತೊಳಗಿದೇವಲ್ಲ, ಎಲ್ಲರೂ ಶ್ರೇಷ್ಠರೇ. ನಿರ್ಗುಣ ಪರಮಾತ್ಮಗೋಸ್ಕರ ನಾವೆಲ್ಲರೂ ಶ್ರವಣ ಮನನಾದಿಗಳಲ್ಲಿ ತೊಡಕೊಂಡು ನಾವು ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳೋರು. ನಾವು ನಮ್ಮ ಪರಮಾತ್ಮ ಏಕಮೇವ ಅದ್ವಿತೀಯ ಬ್ರಹ್ಮ, ಒಬ್ಬನೇ ಒಬ್ಬ, ಅವನು ಬಿಟ್ಟು ಇನ್ನೊಂದಿಲ್ಲ ಅಂತ ತಿಳ್ಕೊಂಡವ್ರು. ನಾವು ಏನ್ ನೋಡ್ತೇವೆ? ಪರಮಾತ್ಮನ ನೋಡ್ತೇವಿ. ನಮ್ದು ಜ್ಞಾನ ದೃಷ್ಟಿ, ಅಜ್ಞ ದೃಷ್ಟಿ ಅಲ್ಲ, ವೇದ ಬುದ್ಧಿ ಅಲ್ಲ, ವಿಧಿಹೀನರಲ್ಲ. ನಾವು ವಿಧಿ ಪೂರ್ವಕವಾದಂತ ಆರಾಧನೆ ನಮ್ಮದು. ಅಂದ್ರೆ ಅಭೇದ ಲಕ್ಷಣಾತ್ಮಕವಾದಂತ ಬುದ್ಧಿ ಅದ ನಮ್ಮದು ಅಂತ. ಅದಕ್ಕೆ ಅವ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿಮ್ಮನ್ನು ತಗೊಂಡಿಲ್ಲಪ್ಪ ನಾವು. ಜ್ಞಾನಿ ಇಸ್ ನಾಟ್ ಟೇಕನ್ ಇನ್ ಟು ಅಕೌಂಟ್. ಜ್ಞಾನಿ ಡಸ್ ನಾಟ್ ಹ್ಯಾವ್ ಎ ಮೋಟಿವ್ ಬಿಕಾಸ್ ಹಿ ಹ್ಯಾಸ್ ನಥಿಂಗ್ ಟು ಅಕಾಂಪ್ಲಿಷ್. ಜ್ಞಾನಿ ಏನ್ ಬೇಕಾಗಿಲ್ಲ, ಇದೆಲ್ಲ ದಾಟಿ ಬಂದನವ, ಹೊಳಿ ದಾಟಿದಾನೆ. ಈ ಮೋಟಿವ್ ಅವಾಗ ಇಲ್ಲ.
ನಾವು ಆರಾಧನೆ ಮಾಡ್ಬೇಕು. ಆ ದೇವರು ಈ ದೇವರು ಅನ್ನುವಂಥದ್ದು ಅವನಲ್ಲಿ ಇಲ್ಲ. ವ್ಯಾಪಕದನವ. ಈ ಡಸ್ ನಾಟ್ ವಾಂಟ್ ಟು ಅಟೇನ್ ಈವನ್ ಮೋಕ್ಷ. ಆ ಜ್ಞಾನಿಗೆ ಮೋಕ್ಷ ಪಡಿಬೇಕು ಅನ್ನೋದಿಲ್ಲ. ಯಾಕೆ? ಮೋಕ್ಷ ಸ್ವರೂಪನಾದನವ. ನಾನು ಮೋಕ್ಷ ಹೊಂದ್ಬೇಕನ್ನೋದು ಏನೋ ಇದು ಭ್ರಾಂತಿ ಅದ. ನಾ ಮೋಕ್ಷ ಅಂತೇವಲ್ಲ ನಾವೆಲ್ಲ, ಮೋಕ್ಷ ಹೊಂದ್ಬೇಕ್ರಿ, ಅದು ಭ್ರಾಂತಿ ಅದು. ಯಾಕಂದ್ರೆ ಮೋಕ್ಷ ಸ್ವರೂಪನೇ ಇದ್ದು, ನಾವು ಮೋಕ್ಷ ಸ್ವರೂಪನೇ ಇದ್ದು ಮೋಕ್ಷ ಹೊಂದ್ಬೇಕನ್ನೋದು ಏನಿದು ಭ್ರಾಂತಿ ಅಂತಿರೋ ಇಲ್ಲೋ? ಅರು ಸ್ವರೂಪರೇ ಇದ್ದು ಅರುವನ್ನ ಇನ್ನೊಂದ್ ಕಡೆ ಹುಡುಕ್ತೇವಿ. ತನ್ನ ಬಿಟ್ಟ ದೇವರಿಲ್ಲ, ಮಣ್ಣು ಬಿಟ್ಟು ಮಡಕಿಲ್ಲ ಅನ್ನೋದು ಮತ್ತು ಅನ್ನ ದೇವರ ಉಪಾಸನೆಯನ್ನು ಮಾಡ. ಒಮ್ಮೆ ಯಾವ ಆತ್ಮಾನಂದರು ಹಾಗೂ ಕುಮಾರ್ ಇವರದಾರ ನೋಡ್ರಿ, ತಪೋವನದ ಕುಮಾರ್ ಇದ್ರು. ಇಲ್ಲಿ ಧಾರವಾಡದಲ್ಲಿ ತಪೋವನದಲ್ಲಿ ಕುಮಾರಸ್ವಾಮಿಗಳಂತಿದ್ರು. ಅವರು ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರು ಧಾರವಾಡದಲ್ಲಿ, ಸರ್ವ ಧರ್ಮ ಸಮ್ಮೇಳನ ಅಂತೇಳಿ. ಅವಾಗ ಇವ್ರನ್ನ ಆತ್ಮಾನಂದರನ್ನ ಕರೆಸಿದ್ರಂತ. ಅವಾಗ ಅಲ್ಲಿ ತನ್ನ ಬಿಟ್ಟು ದೇವರೆಲ್ಲ ಮಣ್ಣು ಮಟ್ಟು ಮಾಡಿಕಿಲ್ಲ ಅಂತ ಪ್ರವಚನ ಇಟ್ಟಾರ. ಒಂದು ವಿಷಯ ಇಟ್ಟಾರ, ಎಲ್ಲರೂ ಮಾತಾಡಿದ್ರು. ಆವಾಗ ಕುಮಾರ ಅಪ್ಪಗಳನ್ನು ಕೂಡ ಅವರು ಮಾತಾಡಿದ್ರಂತ. 20 ನಿಮಿಷ ಆಗಿತ್ತಂತ ಮಾತಾಡಿ. ಇನ್ನ ಮಾತಾಡೋದು ಇತ್ತಂತ ಅವ್ರದ್ದು, ಆದ ಘಟನೆ ಇದು. ಅವಾಗ ಅವ್ರು ಅಂದ್ರು, ಇಲ್ಲ ಸ್ವಲ್ಪ ಟೈಮ್ ಆಯ್ತು ನಂದು, ನನ್ ಟೈಮ್ ತಪ್ಸಂಗಿಲ್ಲ, ಒಂದು ನಿಯತದ, ನೀವ್ ಮುಂದಿನವರೆಲ್ಲ ಮಾತಾಡ್ರಿಪ್ಪ. ಕೊನೆಗೆ ಆತ್ಮಾನಂದಪ್ಪ ಅವ್ರು ಮಾತಾಡ್ತಾರ ಅಧ್ಯಕ್ಷತೆಯಲ್ಲಿ. ನನ್ನ ಪೂಜಾ ವೇಳೆ ಆಗ್ಯದ, ಶಿವಪೂಜಾದ ವೇಳೆ ಆಗ್ಯದ. ಅವ್ರು ಅಂದ್ರೆ ಲಿಂಗಾಂಗ ಸಾಮರಸ್ಯಗಳು, ಲಿಂಗವನ್ನ ಮುಖ್ಯವಾಗಿ ಇಟ್ಕೊಂಡು ಅದನ್ನ ಹೇಳ್ಕೊಂತ ಹೋದ್ರ ಜೀವನ ಪರ್ಯಂತ. ಯಾರು? ಕುಮಾರಪ್ಪಗಳು. ಹಾಗೆ ನನ್ನ ವೇಳೆ ಆಗ್ಯದ, ಪೂಜಾ ಟೈಮ್ ಆಗ್ಯದ ಅಂತ ಹೊಂಟ್ರು. ಅವಾಗ ಆತ್ಮಾನಂದ್ರ ಬಂತಲ್ಲ, ಅವ್ರು ಹೇಳಿರಂತ, ಇಷ್ಟ ಮಠ ಏನ್ ನೀವು 20 ನಿಮಿಷ ಪ್ರವಚನ ಮಾಡಿದ್ರಲ್ಲ, ಈಗೇನ್ ಹೇಳ್ತಾ ಇದ್ದೀರಲ್ಲ, ಅದ್ರ ಅರ್ಥ ಇದನೋ ಅಂತ ಕೇಳಿರಂತ. ಅಂದ್ರ ಯಾವ ನಿರ್ಗುಣ ರೂಪ ಪರಮಾತ್ಮನನ್ನ ತನ್ನ ಬಿಟ್ಟು ದೇವರಿಲ್ಲ ಅಂತ ಹೇಳ್ಕೊಂಡು ನೀನೆ ಬಿಟ್ಟು ಇನ್ನೊಂದು ಲಿಂಗ ಪೂಜೆ ಯಾವ್ದದ? ಲಿಂಗ ಸ್ವರೂಪದ ಬಗ್ಗೆ ಹೇಳಿದೆ. ಇಲ್ಲಿವರೆಗೆ ನಾನು ಬಿಟ್ಟು ಇನ್ನೊಂದಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ, ಮಣ್ಣಿನ ದೃಷ್ಟಿ, ಜ್ಞಾನ ದೃಷ್ಟಿ, ಅಲ್ಲಿ ಎಲ್ಲವೂ ಏಕೋಭಾವ ಇರ್ತದ, ಅದನ್ನ ಬಿಟ್ಟು ಇನ್ನೊಂದಿಲ್ಲವೇ ಇಲ್ಲ. ಆದ್ರೆ ಈಗ ಏನ್ ಹೇಳಕತ್ತೀರಿ ನೀವು? ಲಿಂಗ ಪೂಜಾ ವೇಳೆ ಆಗ್ಯದ, ಲಿಂಗಪ್ಪನ ಆರಾಧನೆ ಮಾಡ್ಬೇಕು. ಲಿಂಗ ನಿನ್ನ ಬಿಟ್ಟದನೋ ಬೇರೆ ಅದನೋ? ನಿನ್ನ ಬಿಟ್ಟು ಅನ್ಯವಾಗಿ ನೀ ಲಿಂಗನ ಕಲ್ಪಿಸಿ ಪೂಜೆ ಮಾಡಕ್ ಹೊಂಟಿದಿ. ಇಲ್ಲೇ ದೇವ ಸ್ವರೂಪದಿಂದ ಎಲ್ಲಾ ಜನರು ಕುಂತಾರ, ನಾವೆಲ್ಲ ಕುಂತೇವಿ. ನೀವು ಕೊಟ್ಟಂತ ಆಮಂತ್ರ ಮೇರೆಗೆ ನಾವೆಲ್ಲಾ ಬಂದೇವಿ. ನಾವೆಲ್ಲ ದೇವ ರೂಪದಿಂದ ನೀ ಕಾಣಕತ್ತಿದಿ, ನಿನ್ನ ದೇವ ರೂಪದಿಂದ ನಾವು ಕಾಣಕತ್ತೀವಿ. ನಮ್ಮನ್ನ ಅಲ್ಲಿಗ ಅಳೆದ ನಿನ್ನ ದೇವ ಶ್ರೇಷ್ಠ ಆದ ಹಂಗ, ನಿನ್ನ ಲಿಂಗಪ್ಪ ಶ್ರೇಷ್ಠ ಆದ ಹಂಗ. ಲಕ್ಷಾರ್ಥದಲ್ಲಿ ಈಗ ಬೇಡ. ಈಗ ನಾವು ಸಾರ್ವಜನಿಕ ಸಭೆಯಲ್ಲಿದ್ದೀವಿ, ನಮ್ಮನ್ನ ಅಲ್ಲಿಗಳೆದು ನೀವು ಹೊಂಟಿದ್ಯಲ್ಲ, ತಪ್ಪಾಗ್ತದ. ಕುಂಡ್ರಂತ ಕೈ ಹಿಡಿದು ಕುಂಡ್ರಿಸಿರಂತ ಅಪ್ಪ ಅವ್ರು, ಆತ್ಮಾನಂದಪ್ಪ ಅವ್ರು. ಏನ್ ಮಾಡ್ತೀರಿ? ಸರ್ವಧರ್ಮ ಎಲ್ಲದ? 8 ಧರ್ಮ ಅದಾವು. ಹೆಡ್ಡಿಂಗ್ ಕರ್ದಿ ಮ್ಯಾಲ ಆ ನಂಬರ್ ಹಾಕಿರ್ತಾರ ನೋಡಿ, ಶ್ರೀ 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 ಎಷ್ಟು ನಂಬರ್. ಆ ಆನಂದಕ್ಕ ಅಷ್ಟು ನಂಬರ್ ಐತೆನ ಅದು. 1,001, 1,00,001 ಮರನೇ ಒಂದು ಹೊಂಟಿಕೆ, ಒಂದು ಪತ್ರಿಕೆ ಹೊಂಟಿಸಿ ಅಬ್ಸದ ಒಂದಂತ ಬರಿಸಿರಂತ ಆತ್ಮಾನಂದ. ಕೇಳಿ ಅವ್ರು ಅದ್ರ ಉತ್ತರ ನಾ ಹೇಳ್ತೀನಿ. ಹಾಗೆ ಅವರು ಜಿಡ್ಡು ಬಿಡಿಸಿದ್ರು ಅಂತ ಅರ್ಥ. ನನ್ನ ಬಿಟ್ಟ ದೇವರಿಲ್ಲ ಅಂತ ಮಾತಾಡೋದು, ಮತ್ತ ಅನ್ಯ ದೇವರಿಗೆ ನಾವು ಮೊರೆ ಹೋಗೋದು, ಏನಿದು ಅಂತ ತಿಳ್ಕೊಂಡು ಆದಂತ ಘಟನೆ ಇದು ಧಾರವಾಡದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ. ಹಂಗಾರೆ ಬ್ಯಾಡ ಹೌದಲ್ಲೋ? ನಿದ್ರೆಯಲ್ಲಿ 8 ಧರ್ಮದವು? ಇದ್ರ ಉತ್ತರ ಕೊಡ್ರಿ ನನಗ್ ಮೊದಲು. 1-2 ಸವಾಲ್ ಹಾಕ್ಯಾರ ಆತ್ಮಾನಂದರಲ್ಲಿ. ಸರ್ವಧರ್ಮ ಸಮ್ಮೇಳನ ಅಂದ್ರೆ ಏನು? 8 ಧರ್ಮಗಳದಾವ್. ನಿದ್ರೆಯಲ್ಲಿ 8 ಧರ್ಮದಾವ್. ಒಂದೇ ತಾನು ಬಿಟ್ಟು ದೇವ್ರಿಲ್ಲ ಅಂದ್ರೆ ಹಂಗಾರೆ ಇನ್ನು ದೇವ್ರು ಎಷ್ಟ್ ಅದಾವ? ಇದನ್ನ ಬಿಟ್ಟ ಅವು ಅನ್ಯದಾವು, ಏನ್ ಅದ್ರ ಸ್ವರೂಪ ಅದಾವ? 2. ಹಿಂಗ 5 ಪ್ರಶ್ನೆ ಇಡ್ತೀನಿ ನಾನು, ನೀವು ವಿಚಾರ ಮಾಡ್ಕೊಂಡು ಬಂದ್ ನನಗೆ ಹೇಳ್ರಿ ಅಂತ ತಿಳ್ಕೊಂಡು ಅವತ್ತು 1 ತಾಸು ನಿರರ್ಗಳವಾಗಿ ಆ ವಿಷಯದ ಕುರಿತು ಮಾತಾಡಿದ್ರ. ತಣ್ಣಗ 1 ತಾಸು 1.5 ತಾಸು ಕುಂತಿದ್ರು. ಎಷ್ಟೋ ಮಂದಿ ಸಮಾಧಿ ಹಚ್ಚಿದ್ರು. ಆ ರೀತಿಯೊಳಗ ಅವ್ರ ಉಪವಾಸ. ಯಾರು? ಆತ್ಮಾನಂದ. ಇರ್ಲಿ, ಅವರ ಒಂದು ಸಮಾಧಿ ಅವಸ್ಥಾ 3-4 ಕಡೆ ನಾವು ನೋಡಿದೀವಿ. ಏನ್ ಹೇಳ್ದ ಅವರು? ಅವ್ರ ಅಪ್ಪಾರಂಗ, ಶಿವಾನಂದ ಅಪ್ಪಾರಂಗ ಅವರು ಸಮಾಧಿಯನ್ನು ಹೊಂತ ಇದ್ರು. ಅದು ನಮ್ಮ ಭಾಗ್ಯ ನೋಡಿದ್ದು. ಅವರು ಸಮಾಧಿ ಹೊಂದುವಾಗ ಕಣ್ಣುಗುರುಡುಗಳು ಯಾವ ರೀತಿ ಒಳಗ್ ಹೋಗ್ತಾವ, ಉತ್ಥಾನ ಆದಾಗ ಹೆಂಗ್ ಬರ್ತಾವ ಅನ್ನೋದು ಕುರುಬರು ನಾವು ಮುಂದೆ ಕುಂತ್ಕೊಂಡು ಬಹಳ ಅಬ್ಸರ್ವ್ ಮಾಡ್ತೀವಿ. ಹಿಂಗ 3-4 ಪ್ರಸಂಗದಲ್ಲಿ ನಮಗದ್ ಸಿಕ್ಕದ. ಇರ್ಲಿ, ಎದಕ್ ಬಂತಿದು ವಿಷಯ ಅಂತಂದ್ರೆ,
ತಾನು ಬಿಟ್ಟು ಭಿನ್ನವಾಗಿರುವಂತದ್ದು ಅವ್ರೇನು ವಂಚಿತ ಆಗ್ತಾರ? ಮೋಕ್ಷದ ಫಲದಲ್ಲಿ ನಾವು ಮೋಕ್ಷ ಸ್ವರೂಪರೇ ಇದ್ದು ಕೂಡ ಅನ್ಯವಾಗಿ ನಾವು ಅದನ್ನ ಆರಾಧನೆ ಮಾಡ್ತೀವಲ್ಲ. ಅದಕ್ಕ ಅವರು ಧರ್ಮ ಎಷ್ಟು ಧರ್ಮ ಅರ್ಥ ಕಾಮ ಇಲ್ಲಿ ಹೇಳ್ತಾರ ಅವರು. ಹಿ ಡಸ್ ನಾಟ್ ವಾಂಟ್ ಟು ಅಟೈನ್ ಇವನ್ ಮೋಕ್ಷ. ಅವ ಜ್ಞಾನಿದ್ ಹೇಳಾಕತ್ತೀವ್. ಸಾರಿ, ಈಗ ಜ್ಞಾನಿ ಒಳಗೆ ಏನಿರ್ತದ ಅಂದ್ರ ಮೋಕ್ಷ ಬೇಕನ್ನೋದು ಇರೋದಿಲ್ಲ, ಅವ್ ಇನ್ನೊಂದ್ ಇರೋದಿಲ್ಲ ತನ್ನ ಬಿಟ್ಟ ಅನ್ನೋದು ಹೇಳ್ಬೇಕಾಗಿತ್ತು ನೋಡ್ರಿ. ಬಿಕಾಸ್ ಹಿ ಹಸ್ ಆಲ್ರೆಡಿ ಅಕಾಂಪ್ಲಿಷ್ಡ್ ಮೋಕ್ಷ ಅಂಡ್ ಹಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಧರ್ಮ ಅರ್ಥ ಕಾಮ. ಅವ್ರಿಗೆ ಯಾವ್ದು ಬೇಕಾಗಿಲ್ಲಲ್ರಿ. ಧರ್ಮ ಅರ್ಥ ಕಾಮಗಳು ಎಲ್ಲಿದಾವ್? ಗೌನದಾವು. ಅರ್ಥ ಕಾಮ ಬೀಯಿಂಗ್ ಫೈನೈಟ್, ಅವ್ರೇನದಾವ್? ಮೂರ್ತದೊಳಗದಾವು, ತೋರಿ ಅಡಗ್ತಕ್ಕಂತ ಸುಖಗಳವು. ಅದರಲ್ಲಿ ಬುದ್ಧಿ ಇಲ್ಲ. ಅಂಡ್ ಮೋಕ್ಷ ಜ್ಞಾನಿ ಡಸ್ ನಾಟ್ ವಾಂಟ್ ಧರ್ಮ ಅರ್ಥ ಕಾಮ ಮೋಕ್ಷ. ಅಲ್ಲಿರ್ತಕ್ಕಂತ ಧರ್ಮ ಅರ್ಥ ಕಾಮಗಳು ಬೇಕಾಗಿಲ್ಲ ನನಗ. ಪರತರವಾದಂತ ಮೋಕ್ಷ ಶ್ರೇಷ್ಠವಾದಂತದ್ದು. ಮೋಕ್ಷ ಯಾವುದು? ಶ್ರೇಷ್ಠವಾದಂತ ಮೋಕ್ಷ. ಅಲ್ಲಿ ಇವೆಲ್ಲ ಅಡಕಾಗಿರ್ತಾವಂತ. ಇವೆಲ್ಲ ದಾಟಿನ ಅಲ್ಲಿ ಬಂದಿರ್ತಾನ ಅಂದಾಗ ಇವು ಅನ್ಯ ದೇವತೆಗಳು ಉಪಾಸನ ಮಾಡಾಕತ್ತಾರಲ್ಲ, ಅವೆಲ್ಲವೂ ನನ್ನ ಸ್ವರೂಪವೇ ಅಂತ ಹೇಳ್ಬೇಕಾಗಿತ್ತು, ಮತ್ತೇನಿಲ್ಲ ಅಭಿಪ್ರಾಯ. ಇದೆಲ್ಲ ಹೇಳಿದ್ದು ಒಂದ ಮಾತು. ಹಾಗೆ ಕೃಷ್ಣ ಸೇಡ್ ಇನ್ ದ 3rd chapter, therefore ಒಂದು 3ರಲ್ಲಿ ಹೇಳ್ತಾನ ಕೃಷ್ಣ ಪರಮಾತ್ಮ. 3ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಹೇಳ್ತಾನ. ಏನ್ ಹೇಳ್ತಾನಂದ್ರೆ 3ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ನ ಏವ ತಸ್ಯ ಕೃತೇನ ಅರ್ಥ ನ ಕೃತೇನ ಯ ಕಶ್ಚನ ನ ಚ ಅಸ್ಯ ಸರ್ವಭೂತೇಷು ಕಶ್ಚಿತ್ ಅರ್ಥ ವ್ಯಪಾಶ್ರಯ. ಇಲ್ಲಿ ಆ ಶ್ಲೋಕವನ್ನು ಕೋಟ್ ಮಾಡ್ಯಾರ. ಯಾಕೆ ಮಾಡ್ಯಾರ ಅಂದ್ರೆ ಇಲ್ಲದ ನೋಡ್ರಿ. ಈ ಪ್ರಪಂಚದಲ್ಲಿ ಆ ಮಹಾಪುರುಷರಿಗೆ ಕರ್ಮ ಮಾಡುವುದರಿಂದಾಗಲಿ ಮಾಡದೇ ಇರುವುದರಿಂದಾಗಲಿ ಯಾವ ಪ್ರಯೋಜನವೂ ಇಲ್ಲ. ಯಾರಿಗೆ? ಜ್ಞಾನಿಗಳಿಗೆ. ಮತ್ತು ಇವರಿಗೆ ಎಲ್ಲಾ ಜೀವನಗಳೊಡನೆ ಒಂದಿಷ್ಟು ಸಹ ಸ್ವಾರ್ಥದ ಸಂಬಂಧವೂ ಇಲ್ಲ. ಆದಾಗ್ಯೂ ಸಹ ಅವರಿಂದ ಕೇವಲ ಲೋಕ ಹಿತಾರ್ಥಕ್ಕಾಗಿ ಕರ್ಮ ಮಾಡಲ್ಪಡುತ್ತದೆ. ನೋಡಿ, ಅವರಿಗೆ ಜ್ಞಾನಿಗಳಿಗೆ ಕರ್ಮ ಮಾಡೋದ್ರಿಂದಾಗಲಿ ಮಾಡದೇ ಇರೋದ್ರಿಂದಾಗಲಿ ಪ್ರಯೋಜನ ಇದೇನು? ಯಾವ ಪ್ರಯೋಜನ ಇಲ್ಲ. ಆದ್ದರಿಂದ ನನಗೆ ಆದ್ರ ಹಂಗೂನು ಇಲ್ಲ, ಹಂಗ ಹರದ ಮ್ಯಾಲ ಬಂದೇನೆ ನಾನು. ಪ್ರಪಂಚ ಅನ್ನೋದು ಇಲ್ಲ ಇಲ್ಲ ನನ್ನ ದೃಷ್ಟಿಯೊಳಗೆ. ಆದ್ರೂ ಕೂಡ ಲೋಕ ಹಿತಾರ್ಥವಾಗಿ ಲೋಕ ಸಂಗ್ರಹಕ್ಕಾಗಿ ನಾನು ಕರ್ಮ ಮಾಡ್ತಾ ಇದ್ದೇನೆ. ಮಾಡ್ತಾ ಇದ್ರು ಅಸಂಗನಾಗಿದ್ದೇನೆ ಅನ್ನುವಂಥದ್ದು ಕೃಷ್ಣ ಪರಮಾತ್ಮನ ಅಭಿಪ್ರಾಯ. ಈ ಶ್ಲೋಕದಲ್ಲಿ 3ನೇ ಅಧ್ಯಾಯದಲ್ಲಿ ಬರ್ತದೆ. ಇದು 18ನೇ ಶ್ಲೋಕ. ದೇರ್ಫೋರ್ ಜ್ಞಾನಿ ಭಕ್ತ ಇಸ್ ಮೋಟಿವ್ಲೆಸ್. ಅವೇನದನ ಅಸ್ಥಿರವಾಗಿದನ, ಅವನಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ದಟ್ ಜ್ಞಾನಿ ಇಸ್ ನಾಟ್ ಕನ್ಸಿಡರ್ಡ್ ಇನ್ ದಿಸ್ ಕಂಟೆಕ್ಸ್ಟ್. ಈಗೇನ್ ಹೇಳಕತ್ತೇವಲ್ಲ, ಜ್ಞಾನಿ ತರಬೇಡ್ರಿ ಅಂತಾರೋ, ಸಾಧಕರನ್ನ ತರಬೇಡ್ರಿ, ಮುಮುಕ್ಷುಗಳನ್ನ ತರಬೇಡ್ರಿ. ಇದು ಸಗುಣ ಉಪಾಸಕರ ಬಗ್ಗೆ ಹೇಳಕತ್ತೀವಿ ನಾವು. ಎಲ್ಲಿವರೆಗೆ? 29ರವರೆಗೆ. ಅದಕ್ಕೆ ಗುರುಗಳು ಏನ್ ಮಾಡ್ತಾರ, ನಾನು ಇವನ್ನ ಬಹುಶಃ ನೀವೇ ಇದನ್ನ ಮಾಡಿ ಅನ್ನಕತ್ತಾರ, ನೋಡೋಣ ಇರ್ಲಿ. ಯಾಕಂದ್ರೆ ಇದು ಅಷ್ಟೊಂದು ಮುಖ್ಯ ಇಲ್ಲ ಅಂತ. ಇವೆಲ್ಲ ಸಕಾಮ ಭಕ್ತರ ಬಗ್ಗೆ ಒಂದು ವಿಶ್ಲೇಷಣೆಯನ್ನ, ಅದರ ಒಂದು ದೋಷವನ್ನ ಗುರುತಿಸಿ ನಮ್ಮ ಬುದ್ಧಿ ಯಾವಾಗಲೂ ಸಗುಣದ ಬಿಟ್ಟು ನಿರ್ಗುಣದಲ್ಲಿ ಬರಲಿ ಅನ್ನುವಂತ ಉದ್ದೇಶದಿಂದ ಭಗವಂತ ಹೇಳ್ಯಾನ. ಹೀಗೆ ಅನೇಕ ವಿಷಯಗಳನ್ನ ಮುಂದ ಹೇಳ್ತಾ ಇದ್ದಾನೆ. Here we are discussing bhakti is an ಅಜ್ಞಾನಿ and therefore who will necessarily have some motive. ಇಲ್ಲಿ ಭಕ್ತಿ ಪೂರ್ವಕವಾಗಿ ಯಾವ ಅಜ್ಞ ಜನರಿಗೆ ಭಕ್ತಿ ಹುಟ್ಟಿಸುವ ಸಲುವಾಗಿ, ಆಸ್ತಿಕ ಭಾವನೆಯನ್ನು ಬೆಳೆಸುವ ಸಲುವಾಗಿ ಅವರಲ್ಲಿ ಭಕ್ತಿ ಬೇಕಲ್ಲ, ಒಮ್ಮೆಗೆ ಆಧ್ಯಾತ್ಮಿಕ ಬರುದಿಲ್ಲ. ಅದಕ್ಕೆ ಕ್ರಮೇಣವಾಗಿ ಹಂತ ಹಂತವಾಗಿ ಅಜ್ಞರನ್ನ ಎತ್ತಿ ಅವ್ರನ್ನ ಮೇಲೆ ಅವ್ರಿಗೆ ಏನಾದ್ರು ಒಂದು 3 ಸ್ವರೂಪ ಕೊಟ್ಟು, ಈಗ ಹೇಳಿದ್ರೆ ಮುಂಜಾನೆ ಲಿಂಗವನ್ನ ನೀವು ಆರಾಧನೆ ಮಾಡ್ರಿ, ಕನಿಷ್ಠ ಮಧ್ಯಮ ಅದನ್ನ ಮಾಡಿ ನಿಮ್ಮ ಅಂತಃಕರಣ ಶುದ್ಧಿ ಮಾಡಿಕೊಳ್ರಿ ಹೇಳಿದ್ರು. ಯಾವುದು? ಲಿಂಗದ ಆರಾಧನೆಯನ್ನ ಮಾಡ್ರಿ, ಇಷ್ಟ ದೇವರ ಪೂಜಾ ಮಾಡ್ರಿ ಅನ್ನೋದನ್ನ. ಹಾಗೆ ಇಲ್ಲಾದ್ರೂ ಕೂಡ ಪರಮಾತ್ಮ ಅವರ ಬುದ್ಧಿಯನ್ನ ಕೆಡಿಸೋದಿಲ್ಲ. ಯಾವ ಮಟ್ಟದಿಂದ ಅದಾರೋ ಅದ ಮಟ್ಟಕ್ಕೆ ಅವರಿಗೆ ಆಯಾ ಫಲಗಳನ್ನು ಕೊಟ್ಟುಕೊಂತ ಮೇಲ್ ಕರ್ಕೊಂಡ್ ಬರ್ತಾನೆ. ಅದಕ್ಕೆ ಸಕಾಮ ಭಕ್ತಿಯನ್ನ ಹೇಳ್ತಾ ಅದರ ಒಂದು ದೋಷಗಳನ್ನು ಕೂಡ ಗುರುತಿಸ್ರಿ ಅಂತ ನಾವು. ಇನ್ ವೈಚ್
person in Ajnani worships the Lord for the sake of everything else. ನನಗೆ ಅದು ಬೇಕು ಇದು ಬೇಕು ಅಂತ ತಿಳ್ಕೊಂಡು ಫಲಗಳ ಅಪೇಕ್ಷೆಯಿಂದ ವರ್ಷಿಪ್ ಮಾಡ್ತಾನಲ್ಲ, ಪರಮಾತ್ಮ ಇಲ್ಲ ಅನ್ನಂಗಿಲ್ಲ. ಅವ್ರಿಗೆ ಆಯಾ ದೇವರ ರೂಪದಿಂದ, ವಿಷ್ಣು ರೂಪದಿಂದ, ಶಿವರೂಪದಿಂದ, ದೇವಿ ರೂಪದಿಂದ ಕೊಡ್ತಕ್ಕಂಥ ಫಲಗಳು ಯಾವ್ದಾವ್ ಅದು ನಾನಾ ಕೊಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹೀಗೆ ಅನೇಕ ವಿಷಯಗಳನ್ನ ಇನ್ನೂ ಹೇಳೋದನ್ನ ಕೃಷ್ಣ ಪರಮಾತ್ಮ. ಆ ಎಲ್ಲ ವಿಷಯಗಳನ್ನ ನಾವು ಮತ್ತ ನಾಳೆಯಿಂದ ಓದ್ತಾ ಹೋಗುವ ಎಂಬಲ್ಲಿಗೆ ನನ್ನ 2 ತೊದಲ ನುಡಿಗಳನ್ನ, ವಾಕ್ಪುರುಷಗಳನ್ನ ಆ ಗುರುಪಾದದಲ್ಲಿ ಅರ್ಪಿಸಿ, ತಮ್ಮಲ್ಲಿಗೆ ಅರ್ಪಿಸಿ ನನ್ನ ಮಾತಿವಾಣಿಗೆ ವಿರಾಮ. ಕೊನೆಗೂ ಗುರುಗಳು ಬರ್ಲಿಲ್ಲ, ಇರ್ಲಿ, ವಿಷಯ ಅಷ್ಟೊಂದು ಮುಖ್ಯ ಇಲ್ಲ, ಆದ್ರೂ ಕೂಡ ಓದ್ಲೇಬೇಕಲ್ಲ. ಮಂಗಳಾರತಿ ಏನ್ರಿ ಅಮ್ಮ? ಓಂ ಜಯ ಭಗವದ್ಗೀತೆ, ಓಂ ಜಯ ಭಗವದ್ಗೀತೆ. ಹರಿಯ ಕಮಲ ವಿಹಾರಿಣಿ, ಹರಿಯ ಕಮಲ ವಿಹಾರಿಣಿ, ಸುಂದರ ಸುಪುನೀತೆ. ಓಂ ಜಯ ಭಗವದ್ಗೀತೆ. ಕರ್ಮ ಸುಮರ್ಮ ಪ್ರಕಾಶಿನಿ, ಕಾಮಾಸಕ್ತಿ ಹರಾಂ, ತತ್ವಜ್ಞಾನ ವಿಕಾಸಿನಿ, ತತ್ವಜ್ಞಾನ ವಿಕಾಸಿನಿ, ವಿದ್ಯಾ ಬ್ರಹ್ಮ ಪರಾ. ಓಂ ಜಯ ಭಗವದ್ಗೀತೆ. ನಿಶ್ಚಲ ಭಕ್ತಿ ವಿದಾಯಿನಿ, ನಿರ್ಮಲ ಮಲಹಾರಿ, ಶರಣ ರಹಸ್ಯ ಪ್ರದಾಯಿನಿ, ಶರಣ ರಹಸ್ಯ ಪ್ರದಾಯಿನಿ, सब विधि सुखकारी. ओम जय भगवद्गीते. राग द्वेष विदारिणी, कारिणी मोद सदा, भव भयहारिणी तारिणी, भव भयहारिणी तारिणी, परमानंद प्रदा. ओम जय भगवद्गीते. आसुर भाव विनाशिनी, नाशिनी तमरजनी, दैवी सद्गुणदायिनी, दैवी सद्गुणदायिनी, हरिरसिका सजनी. ओम जय भगवद्गीते. समता त्याग सिखावनी, हरिमुख की बानी, सकल शास्त्र की स्वामिनी, सकल शास्त्र की स्वामिनी, श्रुतियों की रानी. ओम